ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕಲ್ಯಾಣಿ ಎಜುಕೇಷನ್ KSP ಮತ್ತು KPSಗೆ ಸ್ವಾಗತವನ್ನು ಕೋರ್ತಾ ಇದ್ವಿ. ನಾನು ನಿಮ್ಮ ಚಂದ್ರು ಮೇಧಾ. ನಾವು ಪ್ರೀವಿಯಸ್ ಇಂದನೂ ಕೂಡ ಏನಾಗುತ್ತಪ್ಪ ಅಂದರೆ ನಿಮಗೆ ಶಿಕ್ಷಣ ಅಥವಾ ಈ ಒಂದು ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಒದಗಿಸುತ್ತಾ ಬಂದಿದೆ. ಹಾಗೆ ಹಿಂದೆ ನಡೆದಂತಹ GPS ಸೀರೀಸ್, ಹಾಗೇನಾಗುತ್ತಪ್ಪ ಅಂದರೆ ಮುಂದೆ ಬರಲಿರುವ ಈ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಅಥವಾ ಇತರ ಒಂದು ಮೌಲಾನಾ ಆಗಿರ್ಬೋದು, ಅಥವಾ ಇತರ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ, ಹಾಗೆ ಈ ಒಂದು ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿಯನ್ನು ಕೂಡ ಕಾಲ್ಫರ್ ಮಾಡ್ತಾ ಇದ್ದಾನೆ. ಈ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಒಂದು ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ದಿನೇ ದಿನೇ ಒದಗಿಸುತ್ತಾ ಬರುತ್ತೆ. ಅಷ್ಟೇ ಅಲ್ಲದೆ ಮುಂಬರಲಿರುವ ಎಲ್ಲ ಪರೀಕ್ಷೆಗಳಿಗೆ ಯೂಸ್ ಆಗಲಿ ಅಂತೇಳಿ 6 to 12 ಈ ಒಂದು ಜಾಗ್ರಫಿ ಸೀರೀಸನ್ನು, ಭೂಗೋಳ ವಿಜ್ಞಾನದ ಒಂದು ಸೀರೀಸನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನಿಮಗೆ 6ನೇ ತರಗತಿಯಲ್ಲಿ ಈಗಾಗಲೇ 11 ವಿಡಿಯೋಗಳನ್ನು ಹಾಕಲಾಗಿದೆ. ಆಫ್ರಿಕಾ ಖಂಡದವರೆಗೆ ನಾವು ನೋಡ್ತಾ ಇದ್ವಿ. ನಕ್ಷೆ ಅಂತಂದ್ರೆ ಏನು, ಭೂಪಟಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗೇನಪ್ಪ ಅಂದ್ರೆ ಅದರಲ್ಲಿ ಪ್ರೀವಿಯಸ್ ಇಯರ್ ಯಾವ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳಿದ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡಿದ್ವಿ. ಹಾಗೆ ಏಷ್ಯಾ ಖಂಡ, ಯುರೋಪ್ ಖಂಡ, ತದನಂತರದಲ್ಲಪ್ಪ ನಾವು ಈಗ ಆಫ್ರಿಕಾ ಒಂದು ಖಂಡದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ಈ ಒಂದು ಭೂಗೋಳ ವಿಜ್ಞಾನದ ಜೊತೆ ಏನಾಗತ್ತಪ್ಪ ಅಂದ್ರೆ ನಿಮಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೂಡ 6ನೇ ತರಗತಿಯಿಂದ ನಾವು ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಇದು 6ರಿಂದ 10ರವರೆಗೆ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗುವ ರೀತಿಯಾಗಿ ಈ ಒಂದು ಕ್ವಶನ್ಸ್ ಅನ್ನ ನಾವು ತಯಾರು ಮಾಡ್ತಾ ಇದ್ದೀವಿ. ಈ ಒಂದು ಸೀರೀಸ್ಗಳನ್ನು ಅಟೆಂಡ್ ಆಗಿ ಮುಂಬರಲಿರೋ ಒಂದು ಪರೀಕ್ಷೆಗಳಿಗೆ ಈ ಒಂದು ಮಾಹಿತಿಯನ್ನು ಬಳಸಿಕೊಂಡು ಯಶಸ್ವಿಯಾಗಿ ಅಂತೇಳಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ನಾವು ಇವತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2003ರಲ್ಲಿ ಆದಂತಹ ಇತಿಹಾಸದ ಸಂಬಂಧಪಟ್ಟಂತೆ, ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಟೋಟಲ್ ಆಗಿ 100 ಕ್ವಶನ್ಸ್ ಇರ್ತವೆ. 100 ಕ್ವಶನ್ಸ್ ಕೂಡ ನಾವು ಈ ಒಂದೇ ಕಂಪ್ಲೀಟ್ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಸಾಲ್ವ್ ಮಾಡೋಣ ಅಂತ. ಮೊದಲನೇ ಕ್ವಶನ್ ಸ್ವಲ್ಪ ಫಾಸ್ಟ್ ಆಗಿರ್ರಿ, ಯಾಕಪ್ಪ ಅಂದ್ರೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. 100 ಕ್ವಶನ್ಸ್ ಅನ್ನು ನಾವು ಇವತ್ತು ಈ ಒಂದು ಸೀರೀಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಯಾವುದು? ಛತ್ರಪತಿ ಶಿವಾಜಿ. ಮರಾಠರಲ್ಲಿ ಏನಾಗುತ್ತಪ್ಪ ಅಂದ್ರೆ ಶ್ರೇಷ್ಠ ದೊರೆ ಅಂತೇಳಿ ಹೇಳಲಾಗತ್ತೆ. ಹಾಗಾದ್ರೆ ಈ ಒಂದು ಛತ್ರಪತಿ ಶಿವಾಜಿಯವರ ಪಟ್ಟಾಭಿಷೇಕ ಯಾವ ಸ್ಥಳದಲ್ಲಿ ನಡೆಯುತ್ತೆ? ರಾಯಗಢ, ಸಿಂಹಗಡ, ಪುರಂದರಗಡ, ಪ್ರತಾಪಗಡ. ಇಲ್ಲಿ 1674ರಲ್ಲಿ ಏನಾಗುತ್ತಪ್ಪ ಅಂದ್ರೆ ರಾಯಗಢದಲ್ಲಿ ಪಟ್ಟಾಭಿಷೇಕ ಆಗುತ್ತೆ ಇವರಿಗೆ. 1674ರಲ್ಲಿ ರಾಯಗಢ ಕೋಟೆಯಲ್ಲಿ ತಮ್ಮ ಸಾಮ್ರಾಜ್ಯದ ಛತ್ರಪತಿಯಾಗಿ ಔಪಚಾರಿಕವಾಗಿ ಕಿರೀಟವನ್ನು ಧರಿಸ್ತಾರೆ. ಯಾರು? ಈ ಒಂದು ಶಿವಾಜಿಯವರು. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ 1474 ಜೂನ್ 16ರಂದು ಇವರು ಪಟ್ಟಾಭಿಷೇಕ ನಡೆಯುತ್ತೆ. ಅದರಿಂದ ಏನಾಗುತ್ತಪ್ಪ ಅಂದ್ರೆ ಶಿವಾಜಿಗೆ ಛತ್ರಪತಿ ಅಂತೇಳಿ ಬಿರುದನ್ನು ನೀಡಲಾಗುತ್ತೆ. ಛತ್ರಪತಿ ಶಿವಾಜಿ ಅಂತೇಳಿ 1470ರಿಂದ ಅವರು ಪಟ್ಟಾಭಿಷೇಕ ಆಗತ್ತಲ್ಲ, ಅವಾಗ ಕರೆಯೋದಕ್ಕೆ ಪ್ರಾರಂಭ ಮಾಡಲಾಗ್ತಾರೆ. ಇವರು ಜನಿಸಿದ್ದೆಲ್ಲಪ್ಪ ಅಂತಂದ್ರೆ ಶಿವನೇರಿ ದುರ್ಗದಲ್ಲಿ 1630ರಲ್ಲಿ ಅಂದ್ರೆ ಫೆಬ್ರವರಿ 19ರಂದು ಈ ಒಂದು ಅಹಮದ್ನಗರ ಅಂತ ಕರೆಯಲಾಗತ್ತಲ್ಲ ಮಹಾರಾಷ್ಟ್ರದ್ದು, ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಶಿವನೇರಿ ದುರ್ಗದಲ್ಲಿ ಇವರು ಹುಟ್ಟುತ್ತಾರೆ. ಹಾಗೆ ಇವರ ಈ ಒಂದು ನಿಧನರಾದದ್ದು ಯಾವಾಗಪ್ಪ ಅಂದ್ರೆ 1680ರಲ್ಲಿ ಇವರು ನಿಧನರಾಗ್ತಾರೆ. ಹಾಗೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಶಿವಾಜಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇವರ ಗುರುವನ್ನ ಕೇಳ್ತಾರೆ. ಇವರ ಒಂದು ಆಧ್ಯಾತ್ಮಿಕ ಗುರು ಯಾರು ಅಂತ ಕೇಳ್ತಾರೆ. ಇವರ ಆಧ್ಯಾತ್ಮಿಕ ಗುರು ಯಾರಪ್ಪ ಅಂತಂದ್ರೆ ಅದು ಗುರು ರಾಮದಾಸ. ಇವರು ಗುರು ರಾಮದಾಸ ಇವರ ಒಂದು ಆಧ್ಯಾತ್ಮಿಕ ಗುರು ಆಗಿರ್ತಾರೆ. ಹಾಗೆ ಇಲ್ಲಿ ಶಿವಾಜಿ ಆಸ್ಥಾನದಲ್ಲಿ ಏನಪ್ಪ ಅಂದ್ರೆ ಅಷ್ಟಪ್ರಧಾನರು ಅಂತೇಳಿ 8 ಜನರ ಒಂದು ಮಂತ್ರಿಮಂಡಲ ಇರುತ್ತೆ. ನೆಕ್ಸ್ಟ್, ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು? 2ನೇ ಪ್ರಶ್ನೆ. ವಿಶಿಷ್ಟ ದ್ವೈತ, ಅದ್ವೈತ, ದ್ವೈತ ಮತ್ತೇನಪ್ಪ ಅಂದ್ರೆ ವೇದಾಂತ. ಇಲ್ಲಿ SA ಇಲ್ಲೊಂದು ಕೋಡ್ ಇದೆ ನೋಡ್ರಿ, SAMD. ಯಾಕೆ ಬಸವಣ್ಣ ಇದೆಯಲ್ಲ, ಶಕ್ತಿ ವಿಶಿಷ್ಟ ಅದ್ವೈತ ಅಂತೇಳಿ ಬರುತ್ತೆ. ಹಾಗಾದ್ರೆ MD SA ಶಂಕರಾಚಾರ್ಯರು ಅದ್ವೈತ. MD ಅಂತಂದ್ರೆ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಮಧ್ವಾಚಾರ್ಯರು ಈ ಒಂದು ದ್ವೈತ ಸಿದ್ಧಾಂತವನ್ನ ಮಂಡಿಸ್ತಾರೆ. ಇಲ್ಲಿ ಮಧ್ವಾಚಾರ್ಯರು. ಇನ್ನ
ಆರ್ ವಿ ಅಂತಂದ್ರೆ ಏನಾಗತ್ತಪ್ಪ ಅಂದ್ರೆ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವನ್ನ ಮಂಡಿಸ್ತಾರೆ. ಹಾಗಾದ್ರೆ ಇಲ್ಲಿಗೆ ಏನ್ ಕೇಳಿದರೆ ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು ಅಂತ ಕೇಳಿದರೆ ಅವರು ಪ್ರತಿಪಾದಿಸಿದ ತತ್ವ ಯಾವ್ದಪ್ಪ ಅಂದ್ರೆ ಅದ್ವೈತ ಸಿದ್ಧಾಂತವನ್ನ ಇವರು ಮಂಡಿಸ್ತಾರೆ ಅಥವಾ ಪ್ರತಿಪಾದಿಸ್ತಾರೆ. ಇಲ್ಲಿ ಇವರು ಕೆಲವೊಂದು ಕೃತಿಗಳನ್ನ ಬರೆದಿರ್ತಾರೆ, ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸೌಂದರ್ಯ ಲಹರಿ ಅಂತೇಳಿ ಬರುತ್ತೆ, ಹಾಗೆ ಭಜಗೋವಿಂದ ವಿವೇಕ, ಹಾಗೆ ಆನಂದ ಲಹರಿ, ಸೌಂದರ್ಯ ಲಹರಿ, ಆನಂದ ಲಹರಿ ಮತ್ತೇನಪ್ಪ ಅಂದ್ರೆ ಭಜಗೋವಿಂದ ವಿವೇಕ ಚೂಡಾಮಣಿ ಏನಿದೆಯಲ್ಲ, ಇವು ಮೂರು ಏನಾಗುತ್ತಪ್ಪ ಅಂದ್ರೆ ಮೇರು ಕೃತಿಗಳಾಗಿರ್ತವೆ. ಯಾರ್ದು? ಶಂಕರಾಚಾರ್ಯರು. ಇವರ ಪ್ರತಿಪಾದಿಸಿದ ತತ್ವ ಯಾವ್ದಪ್ಪ ಅಂತ ಕೇಳಿದಾಗ ಅದು ಅದ್ವೈತ ಸಿದ್ಧಾಂತ ಆಗಿರುತ್ತೆ. ನೆಕ್ಸ್ಟ್ ಶಂಕರಾಚಾರ್ಯರು, ಶಂಕರ ಅಂದ್ರೆ ಆಚಾರ್ಯ ಅಂತೇಳಿ, ಅದ್ವೈತ ಅಂತಂದ್ರೆ ವೇದಾಂತ ಸಂಪ್ರದಾಯದಲ್ಲಿ ಮಠಗಳು ಎಂದು ಕರೆಯಲ್ಪಡುವ ಮಠಗಳ ಮುಖ್ಯಸ್ಥರ ಸಾಮಾನ್ಯವಾಗಿ ಬಳಸುವ ಶೀರ್ಷಿಕೆಯಾಗಿದೆ. ನೆಕ್ಸ್ಟ್ ಇಲ್ಲಿ ಒಂದು ಇದು ಚಾರ್ಟ್ ಅನ್ನು ಕೊಡಲಾಗಿದೆ ನೋಡ್ರಿ. ಒಟ್ಟಾರೆಯಾಗಿ ಆದಿಶಂಕರಾಚಾರ್ಯರು ಏನಪ್ಪ ಅಂದ್ರೆ 4 ಮಠಗಳನ್ನ ಸ್ಥಾಪನೆ ಮಾಡ್ತಾರೆ ಭಾರತದಲ್ಲಿ. ಪೂರ್ವ ದಿಕ್ಕಿಗೊಂದು, ದಕ್ಷಿಣ ದಿಕ್ಕಿಗೊಂದು, ಪಶ್ಚಿಮ ದಿಕ್ಕಿಗೊಂದು, ಉತ್ತರ ದಿಕ್ಕಿಗೊಂದು ಅಂತ. ಪೂರ್ವಕ್ಕೆ ಏನಿದೆಯಲ್ಲ, ಈ ಒಂದು ಪದ್ಮಪಾದ ಅಂತ ಹೇಳಿರ್ತಾನೆ ಆತನ ಶಿಷ್ಯ ಈ ಒಂದು ಪೂರ್ವ ದಿಕ್ಕಿನಲ್ಲಿ ಪ್ರಿಯ ಗೋವರ್ಧನ ಪೀಠ, ಗೋವರ್ಧನ ಮಾತಪೀಠವನ್ನ ಇವರು ಸ್ಥಾಪನೆ ಮಾಡ್ತಾರೆ. ಇದು ಒಂದು ವೇದ ನೋಡಿದ್ರೆ ಋಗ್ವೇದವನ್ನ ಇದು ಉಲ್ಲೇಖ ಮಾಡುತ್ತೆ. ನೆಕ್ಸ್ಟ್ ಸುರೇಶ್ವರ ಅಂತೇಳಿ ಬರ್ತಾನೆ. ಈತ ಏನ್ ಮಾಡ್ತಪ್ಪ ಅಂದ್ರೆ ದಕ್ಷಿಣದಲ್ಲಿ ಶೃಂಗೇರಿಯ ಶಾರದಾ ಪೀಠವನ್ನ ಇಲ್ಲಿ ಸ್ಥಾಪನೆ ಆಗುತ್ತೆ. ಇದು ಯಜುರ್ವೇದಕ್ಕೆ ಸಂಬಂಧಪಟ್ಟಿದೆ. 4 ವೇದಗಳು, 4 ದಿಕ್ಕುಗಳು ಮತ್ತೆ 4 ಮಠಗಳು. ಶೃಂಗೇರಿಯ ಶಾರದಾ ಪೀಠ, ಈ ಒಂದು ಪುರಿಯ ಗೋವರ್ಧನ ಮಾತಪೀಠ, ದ್ವಾರಕದ ಕಾಳಿಕಾಂ ಪೀಠ, ಹಾಗೇನಾಗತ್ತಪ್ಪ ಅಂತಂದ್ರೆ ಬದರಿಯ ಜ್ಯೋತಿರ್ಮಠ, ಇದು ಉತ್ತರದಲ್ಲಿ ನಾವು ನೋಡ್ತೀವಿ. ಒಟ್ಟಾರೆಯಾಗಿ 4 ದಿಕ್ಕುಗಳು, 4 ಶಿಷ್ಯಂದರು, 4 ವೇದಗಳು ಇಲ್ಲಿ ಉಲ್ಲೇಖ ಆಗಿದ್ದಾವೆ ನೋಡ್ರಿ. ಹಾಗಾಗಿ ಯಾವ ದಿಕ್ಕು ಹಾಗೇನಪ್ಪ ಅಂದ್ರೆ ಯಾವ ಒಂದು ಶಿಷ್ಯ ಯಾವ ದಿಕ್ಕಿಗೆ ಸಂಬಂಧಿಸ್ತಾರೆ ಮತ್ತು ಯಾವ ವೇದಕ್ಕೆ ಹಾಗೂ ಆ ಪೀಠದ ಹೆಸರೇನು ಅದನ್ನು ಕೂಡ ನೀವು ತಿಳ್ಕೊಂಡಿರ್ರಿ. 3ನೇ ಕ್ವಶನ್, ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ವಜೀರ್ ಕೆಳಗಿನ ಒಂದು ಇಲಾಖೆಯ ಮುಖ್ಯಸ್ಥನಾಗಿದ್ದನು. ಇದು ಏನಾಗಿದ್ದಪ್ಪ? ಹಣಕಾಸು, ಕಂದಾಯ, ಸಾರಿಗೆ, ಪೊಲೀಸ್, ಶಿಕ್ಷಣ. ವಜೀರ್ ಅಂತಂದ್ರೆ ಏನಾಗಿದ್ದಪ್ಪ ಅಂದ್ರೆ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಹಣಕಾಸು ಕಂದಾಯದ ಮುಖ್ಯಸ್ಥನಾಗಿರ್ತಾನೆ. ಓಕೆ, ಹಾಗೆ ದೆಹಲಿಯರವರ ಒಂದು ಆಳ್ವಿಕೆಯನ್ನು ನೋಡೋದಾದ್ರೆ ಇಲ್ಲಿ ನಾವು 1210ರಲ್ಲಿ ಕುತುಬುದ್ದೀನ್ ಐಬಕ್ಲಿಂದ ಪ್ರಾರಂಭ ಆಗುತ್ತೆ. ಹಾಗೆ 1526ರಲ್ಲಿ ಬಾಬರ್ ಬಂದು ಮೊದಲನೇ ಪಾಣಿಪತ್ ಯುದ್ಧ ಕದನವನ್ನು ಮಾಡುವ ತನಕ ಕೂಡ ಈ ದೆಹಲಿ ಸುಲ್ತಾನರು ಆಳ್ತಾರೆ. ಅದಾದ್ಮೇಲೆ 1526ರಿಂದ ಮೊಘಲ್ ಸಂತತಿ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೆ ಏನಾಗುತ್ತಪ್ಪ ಅಂದ್ರೆ ಮೊದಲನೇದಾಗಿ ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್, ಲೋಧಿ, ಈ ಮೂಲಕ ಏನಾಗುತ್ತಪ್ಪ ಅಂದ್ರೆ 5 ಮನೆತನಗಳು ಈ ಒಂದು ದೆಹಲಿವನ್ನ ಆಳ್ತವೆ. ಹಾಗಾಗಿ ಇದನ್ನೇನಾದ್ರು ಕರಿತೀರಿ ದೆಹಲಿ ಸುಲ್ತಾನರ ಆಳ್ವಿಕೆ ಅಂತೇಳಿ ಕರಿತೀವಿ. ಇದರಲ್ಲಿ ಆಗನಪ್ಪ ಅಂದ್ರೆ ಹಲವಾರು, ಇದು ತುಘಲಕ್ ಡೈನೆಸ್ಟಿ ನೋಡ್ರಿ. ತುಘಲಕ್ ಡೈನೆಸ್ಟಿ ಏನಪ್ಪ ಅಂದ್ರೆ ಆಳ್ಬೇಕಾದ್ರೆ ಇಷ್ಟು ಒಂದು ವಿಸ್ತೀರ್ಣವನ್ನ ಅದು ಹೊಂದಿತ್ತು. ಭಾರತವನ್ನ ಈ ರೀತಿಯಾಗಿ ಏನಪ್ಪ ಅಂದ್ರೆ ಅದು ಆವರಿಸಿಕೊಂಡಿತ್ತು ತನ್ನ ಒಂದು ಸಾಮ್ರಾಜ್ಯವನ್ನ. ದೆಹಲಿ ಸುಲ್ತಾನರಾಗಿರ್ಬೋದು, ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಆಗಿರ್ಬೋದು, ಅವರ ಒಂದು ವಾಸ್ತುಶಿಲ್ಪದ ಬಗ್ಗೆ ಸಂಪೂರ್ಣವಾಗಿ ನಾವು ನೆಕ್ಸ್ಟ್ ಒಂದು ಅಧ್ಯಯನ ಮಾಡೋಣ ಅಂತ ಜಸ್ಟ್ ಇದು ಕ್ವಶನ್ ಪೇಪರ್ ನಿಮಗೆ ಜಸ್ಟ್ ರಿವಿಷನ್ ಆಗಲಿ ಅಂತ ಮಾಡ್ತಾ ಇದ್ವಿ ಅಷ್ಟೇ. 4ನೇ ಕ್ವಶನ್, ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ? ಹಲ್ದಿಘಾಟ್ ಯುದ್ಧವು ಪೃಥ್ವಿರಾಜ್ ಮತ್ತು ಮೊಘಲರ ಮಧ್ಯೆ ನಡೆಯಿತು. ದೀನ್ ಇಲಾಹಿಯ ಗುರಿಯು ಹಿಂದೂ ಮುಸ್ಲಿಮರ ಐಕ್ಯತೆಯಾಗಿತ್ತು. ರಾಣಿ ಪದ್ಮಾವತಿ ದೇವಿ ಗೊಂಡವಾನವನ್ನು ಆಳುತ್ತಿದ್ದಳು. 1ನೇ ಪಾಣಿಪತ್ ಯುದ್ಧದಲ್ಲಿ ಬೈರಮ್ ಖಾನ್ ಅಕ್ಬರ್ನನ್ನು ಸೋಲಿಸಿದನು. ಫಸ್ಟ್ ಆಫ್ ಆಲ್ ಇಲ್ಲಿ 1ನೇ ಪಾಣಿಪತ್ ಯುದ್ಧದಲ್ಲಿ ಬೈರಾಮ್ ಖಾನ್ ಅಕ್ಬರ್ ಬರದೇ ಇಲ್ಲ, ಇದು ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ 1ನೇ ಪಾಣಿಪತ್ ಯುದ್ಧ ಹೇಳಿದೆ ನಾನು ಆಲ್ರೆಡಿ 1526 ಅಲ್ಲಿ ಬಾಬರ್ ಜೊತೆ ನಡೆಯುತ್ತೆ. ಹಾಗಾಗಿ ಇದು ಬೈರಾಮ್ ಖಾನ್ ಅಥವಾ ಅಕ್ಬರ್ ಏನಿದೆಯಲ್ಲ, ಇವು ಟೋಟಲ್ ಆಗಿ 2ನೇ ಪಾಣಿಪತ್ದಲ್ಲಿ ಯುದ್ಧದಲ್ಲಿ ಇವ್ರು ಬರ್ತಾರೆ, ಅಕ್ಬರ್ ಅವ್ರು ಬರ್ತಾರೆ. ಹಾಗಾಗಿ ಇದು ಡಿ ಆಪ್ಷನ್ ಅಂದ್ರೆ ಡೈರೆಕ್ಟ್ ಆಗಿ ಹೊಡೆದಾಗುತ್ತೆ. ನೆಕ್ಸ್ಟ್, ರಾಣಿ ಪದ್ಮಾವತಿ ದೇವಿ ಇದ್ದಾರೆ. ಓಕೆ, ರಾಣಿ ಪದ್ಮಾವತಿ ದೇವಿ ಗೊಂಡವಾನ ಆಳುತ್ತಿದ್ದಳು, ಇದು ಸುಳ್ಳು. ಇದು ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಸರಿಯಾದದನ್ನು ಕೇಳಿದರೆ ದೀನ್ ಇ ಇಲಾಹಿ ಗುರಿ ಏನಾಗಿರುತ್ತಪ್ಪ ಅಂದ್ರೆ ಇದರ ಮುಖ್ಯ ಗುರಿ ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆ ಆಗಿರುತ್ತೆ. ಇದನ್ನ ಅಕ್ಬರ್ ಅವರು ಮಂಡಿಸ್ತಾರೆ.
ಅಥವಾ ಅಕ್ಬರ್ ಅವರು ಜಾರಿಗೆ ತಗೊಂಡು ಬರ್ತಾರೆ. ಓಕೆ, ಇದನ್ನು ಯಾವಾಗಪ್ಪ ಅಂದ್ರೆ ದೀನ್ ಇಲಾಹಿ ಧರ್ಮವನ್ನ 1582ರಲ್ಲಿ ಈ ಧರ್ಮವನ್ನ ಪ್ರತಿಪಾದನೆ ಮಾಡಲಾಗುತ್ತೆ. ಹಾಗೆ ಈ ಒಂದು ಬೀರ್ಬಲ್ ಕೂಡ ಇದರ ಒಂದು ಅನುಯಾಯಿ ಕೂಡ ಆಗಿರ್ತಾರೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದು? ವಿ ಡಿ ಸಾವರ್ಕರ್ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ 1857ರಲ್ಲಿ ದಂಗೆ ನಡೆದಂಥದ್ದನ್ನು ಏನಂತ ಕರೀತಾರೆ? ಮೊದಲು ಎಲ್ಲರೂ ಸಿಪಾಯಿ ದಂಗೆ ಅಂತೇಳಿ ಕರಿತಾ ಇರ್ತಾರೆ. ಬಟ್ ವಿ ಡಿ ಸಾವರ್ಕರ್ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಇದು ಭಾರತದ ಮೊಟ್ಟ ಮೊದಲ ಒಂದು ಸ್ವತಂತ್ರ ಸಂಗ್ರಾಮ ಅಂತೇಳಿ ಹೇಳಲಾಗತ್ತೆ. ಹಾಗಾದ್ರೆ ಕ್ರಿಸ್ತ ಶಕ 1857ರಲ್ಲಿ ನಡೆದಂತಹ ಒಂದು ದಂಗೆಯನ್ನ ಭಾರತ ಸ್ವತಂತ್ರ ಸಂಗ್ರಾಮ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಕರೆಯಲಾಗತ್ತೆ. ಮಂಗಲ್ ಪಾಂಡೆ ಏನಾದ್ರು ಮೂವಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗತ್ತೆ. ಅಮೀರ್ ಖಾನ್ ಅವ್ರು ಆಕ್ಟಿಂಗ್ ಮಾಡಿದಾರೆ ನೋಡ್ರಿ. ಮೊದಲ ಓರ್ವ ವರ್ತಕ, ನಂತರ ಓರ್ವ ಸೈನಿಕ ಮತ್ತು ತದನಂತರ ಓರ್ವ ರಾಜಕಾರಣಿ. ಈ ವ್ಯಕ್ತಿ ಯಾರು? ಇಲ್ಲಿ ಫೋಟೋದಲ್ಲಿದೆ. ಓಕೆ, ಈ ಫೋಟೋದಲ್ಲಿರುವಂತಹ ವ್ಯಕ್ತಿ ಯಾರು ಅಂತೇಳಿ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ. ಬಟ್ ಎಕ್ಸಾಮಿನೇಷನ್ಸ್ ಅಲ್ಲಿ ಫೋಟೋ ಇರಲ್ಲ. ಅಲ್ಲೇನ್ ಕೊಟ್ಟಿದ್ದಾನಪ್ಪ ಅಂದ್ರೆ ಒಬ್ಬ ಓರ್ವ ವರ್ತಕ ಕೂಡ ಆಗಿರ್ತಾನೆ, ನಂತರದಲ್ಲಿ ಏನಪ್ಪ ಅಂದ್ರೆ ಸೈನಿಕ ಆಗ್ತಾನೆ, ತದನಂತರದಲ್ಲಿ ಏನಾಗುತ್ತಪ್ಪ ಒಬ್ಬ ರಾಜಕಾರಣಿ ಆಗ್ತಾನೆ. ಅಂತಹ ವ್ಯಕ್ತಿ ಯಾರು ಅಂತೇಳಿ ಕೇಳ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಇತಿಹಾಸದಲ್ಲಿ ಹಲವು ಬಾರಿ ಓದಿರ್ತಾರ. ರಾಬರ್ಟ್ ಕ್ಲೈವ್. ಓಕೆ, ರಾಬರ್ಟ್ ಕ್ಲೈವ್ ಈತೇನಾಗ್ತಾನಪ್ಪ ಅಂತಂದ್ರೆ 1757ರಲ್ಲಿ ಸಿರಾಜುದ್ದೌಲನ ಮತ್ತೇನಪ್ಪ ಅಂದ್ರೆ ಈ ಸಿರಾಜುದ್ದೌಲನ ಸೋಲಿಸಿ ಏನಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್ ಈ ಒಂದು ಬಂಗಾಳದ ಒಂದು ಪ್ರಾಂತ್ಯವನ್ನು ವಶಪಡಿಸ್ಕೊಳ್ತಾನಲ್ಲ, ಆತನೇ ಈ ವ್ಯಕ್ತಿ ನೋಡ್ರಿ. ಮೊದಲು ಏನಾಗುತ್ತಪ್ಪ ಅಂದ್ರೆ ಜಸ್ಟ್ ಒಬ್ಬ ವ್ಯಾಪಾರಿಯಾಗಿ ಬರ್ತಾನೆ, ವರ್ತಕನಾಗಿ ಬರ್ತಾನೆ. ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಆ ಸೈನಿಕ ದಳದಲ್ಲಿ ಸೇರ್ತಾನೆ. ತದನಂತರ ಏನಂದ್ರೆ ರಾಜಕಾರಣಿಯಾಗಿ ಕೂಡ ಈತ ತನ್ನ ಒಂದು ಸೇವೆಯನ್ನು ಮುಂದುವರಿಸ್ತಾನೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದನ್ನು ಬುಲಂದ್ ದರ್ವಾಜದಲ್ಲಿ ಕೆತ್ತಲಾಗಿದೆ? ಒಂದು ಹೇಳಿಕೆ ಇದೆ, ಅದು ತುಂಬಾ ಉಪಯುಕ್ತವಾದಂತಹ ಒಂದು ಹೇಳಿಕೆ ಆಗಿರುತ್ತೆ. ಜಗತ್ತು ಒಂದು ಗುಳ್ಳೆಯಾವುದನ್ನು ನಿನ್ನದು ಎನ್ನಬೇಡ, ಜಗತ್ತು ಒಂದು ಕನಸು ಅದನ್ನು ಅನುಭವಿಸು, ಜಗತ್ತು ಒಂದು ಸೇತುವೆ ಅದನ್ನು ದಾಟು. ಜಗತ್ತು ಒಂದು ಸೇತುವೆ ಅದನ್ನು ದಾಟು ಅಂತೇಳಿ ಬುಲಂದ್ ದರ್ವಾಜದಲ್ಲಿ ಕೆತ್ತಲಾಗಿರುತ್ತೆ ನೋಡ್ರಿ. 7ನೇ ಕ್ವಶನ್ಗೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಅದು ಸಿ ಆಪ್ಷನ್ ಆಗಿರುತ್ತೆ. ಇದು ಫತೇಪುರ್ ಸಿಕ್ರಿಯಲ್ಲಿದೆ ಬುಲಂದ್ ದರ್ವಾಜ. ಅಕ್ಬರ್ ನಿರ್ಮಿಸ್ತಾನೆ ನೋಡ್ರಿ. ಕಾರಣ ಏನಪ್ಪಾ ಅಂದ್ರೆ ಗುಜರಾತಿನ ದಂಡಯಾತ್ರೆಯ ಒಂದು ಸವಿ ನೆನಪಿಗಾಗಿ ಅಥವಾ ಒಂದು ವಿಜಯದ ಸಂಕೇತವಾಗಿ ಈ ಒಂದು ಬುಲಂದ್ ದರ್ವಾಜವನ್ನ ನಿರ್ಮಾಣ ಮಾಡ್ತಾನೆ. ನಿರ್ಮಾಣ ಮಾಡಿ ಅಷ್ಟಿಗೆ ಸುಮ್ಮನೆ ಆಗಲ್ಲ, ಅದರ ಮೇಲೆ ಒಂದು ಸ್ಟೇಟ್ಮೆಂಟ್ ಅನ್ನ ಬರೀತಾನೆ, ಜಗತ್ತು ಒಂದು ಸೇತುವೆ ಅದನ್ನ ದಾಟು ಅಂತೇಳಿ. 8ನೇ ಕ್ವಶನ್, ಮಾನವನು ಹುಟ್ಟಿನಿಂದಲೇ ಸ್ವತಂತ್ರನು, ಆದರೆ ಎಲ್ಲೆಡೆ ಸಂಕೋಲೆಯಿಂದ ಬಂಧಿತನು. ಈ ಹೇಳಿಕೆಯು ಆರಿಸಲ್ಪಟ್ಟ ಪುಸ್ತಕವು ಇದಾಗಿದೆ. ದಿ ಸ್ಪಿರಿಟ್ ಆಫ್ ಲಾ, ಡಿಸ್ಕವರಿ ಆಫ್ ಇಂಡಿಯಾ. ಡಿಸ್ಕವರಿ ಆಫ್ ಇಂಡಿಯಾ ಯಾರು ಬರೀತಾರೆ? ಜವಾಹರ್ಲಾಲ್ ನೆಹರು ಬರೆದಿರ್ತಾರೆ ನೋಡ್ರಿ. ಕ್ಯಾಂಟ್ಬರಿ ಟೀಲ್ಸ್, ಸೋಷಿಯಲ್ ಕಾಂಟ್ರಾಕ್ಟ್. ಮಾನವನು ಹುಟ್ಟಿನಿಂದಲೇ ಸ್ವತಂತ್ರನು, ಆದರೆ ಎಲ್ಲೆಡೆ ಸಂಕೋಲೆಯಿಂದ ಬಂಧಿತನು. ಈ ಒಂದು ಹೇಳಿಕೆಯನ್ನ ಯಾವ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ. ಇದನ್ನ ಸೋಷಿಯಲ್ ಕಾಂಟ್ರಾಕ್ಟ್, ರೂಸೋ ಅವರ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಎನ್ನುವ ಒಂದು ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ಈ ಒಂದು ಮಹಾತ್ಮ ಗಾಂಧಿಯವರು ಕೂಡ ಈ ಒಂದು ಪುಸ್ತಕದಿಂದ ಬಹಳ ಪ್ರಭಾವಿತರಾದಂತಹ ಒಂದು ಪುಸ್ತಕ ಈ ಒಂದು ರೂಸೋ ಅವರ ಸೋಷಿಯಲ್ ಕಾಂಟ್ರಾಕ್ಟ್ ಆಗಿರುತ್ತೆ ನೋಡ್ರಿ. ಕೆಳಗಿನ ಯಾವ ಒಂದು ಅವಧಿಯಲ್ಲಿ ಗಜನಿ ಮೊಹಮ್ಮದನ ಭಾರತಕ್ಕೆ ಅನೇಕ ದಂಡಯಾತ್ರೆಗಳನ್ನ ಕೈಗೊಂಡರು ಅಂತ ಕೇಳಿದ್ದಾರೆ. ಗಜನಿ ಮೊಹಮ್ಮದ್ 17 ಬಾರಿ ನಾವು ದಂಡಯಾತ್ರೆಯನ್ನ ಮಾಡಿದ ಅಂತೇಳಿ ನೋಡ್ತೀವಿ. ಹಾಗೇನಪ್ಪ ಅಂದ್ರೆ ಭಾರತದ ಸಂಪತ್ತನ್ನೆಲ್ಲ ಲೂಟಿ ಮಾಡಿದ ಅಂತೇಳಿ ನಾವು ಇತಿಹಾಸದಲ್ಲಿ ಓದ್ತೀವಿ. ಹಾಗಾದ್ರೆ ಆ ಒಂದು ಗಜನಿ ಮೊಹಮ್ಮದ್ ಭಾರತಕ್ಕೆ ಯಾವ ಒಂದು ಅವಧಿಯಲ್ಲಿ ದಂಡಯಾತ್ರೆಯನ್ನ ಮಾಡ್ತಾನೆ ಅಂತ ಕೇಳಿದ್ದಾರೆ. ಯಾವ್ದ್ರಲ್ಲಪ್ಪ? ಕ್ರಿಸ್ತ ಶಕ 1000ರಿಂದ 1027ರಲ್ಲಿ ಈತನ ಒಂದು ಕೊನೆಯ ದಾಳಿ ಆಗಿರುತ್ತೆ. ಓಕೆ, ಸೋಮನಾಥ ಟೆಂಪಲ್ ಮೇಲೆ ದಾಳಿ ಮಾಡಿದ ಅಂತೇಳಿ ನಾವೇನು ಅಧ್ಯಯನ ಮಾಡ್ತೀವಲ್ಲ, ಅದು ಈ ಒಂದು ಕ್ರಿಸ್ತ ಶಕ 1000ದಿಂದ ಹಿಡಿದು ಕ್ರಿಸ್ತ ಶಕ 1027ರಲ್ಲಿ ಒಟ್ಟಾರೆಯಾಗಿ 17 ಬಾರಿ ತಾನು ದಂಡಯಾತ್ರೆಯನ್ನ ಮಾಡ್ತಾನೆ. ಹಾಗೆ ಭಾರತದ ಸಂಪತ್ತನ್ನೆಲ್ಲ ಲೂಟಿ ಮಾಡಿ, ಹಾಗೆ ಭಾರತದ ಒಂದು ಸಂಸ್ಕೃತಿ ಹಾಗೇನಪ್ಪ ಅಂತಂದ್ರೆ ಇದರ ಜೊತೆನೆ ಈ ಒಂದು ವಾಸ್ತುಶಿಲ್ಪಗಳನ್ನು ಏನಾಗತ್ತಪ್ಪ ನಾಶ ಮಾಡಿ ಹೋಗ್ತಾನೆ. 10ನೇ ಕ್ವಶನ್, ಭಾರತದ ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ಕೆಳಗಿನವುಗಳಲ್ಲಿ ಒಂದು ಘಟನೆಯು ಅಂಕೋಲದಲ್ಲಿ ನಡೆಯಿತು, ಅದು ಯಾವುದಪ್ಪ ಅಂತ ಕೇಳಿದಾನೆ. ಪ್ಯಾರಲಲ್ ಆಗಿದೆ ನೋಡ್ರಿ. ಹೋಮ್ ರೂಲ್ ಲೀಗ್ನ ಉದಯ, ಸೇವಾಗ್ರಾಮದ ಸ್ಥಾಪನೆ, ಕರ ನಿರಾಕರಣಾ ಚಳವಳಿ, ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ
1930ರಲ್ಲಿ ದಂಡಿ ಸತ್ಯಾಗ್ರಹ ಅಂತ ಆಗಿರುತ್ತೆ ಪ್ಯಾರಲಲ್ ಆಗಿ. ಸಬರಮತಿ ಆ ಒಂದು ಸಬರಮತಿ ಆಶ್ರಮದಿಂದ ದಂಡಿವರೆಗೆ ಈ ಒಂದು ಮಾರ್ಚ್ ಫಾಸ್ಟ್ ಅನ್ನ ಮಾಡಿರ್ತಾರೆ. ಯಾಕೆ? ಉಪ್ಪಿನ ಒಂದು ಕಾನೂನನ್ನ ಮುರಿಯುವುದಕ್ಕಾಗಿ. ಅಂದ್ರೆ ಉಪ್ಪಿನ ಮೇಲೆ ಹೆಚ್ಚಿನ ಒಂದು ಟ್ಯಾಕ್ಸ್ ವಿಧಿಸಲಾಗ್ತಾ ಇರ್ತದೆ, ತೆರಿಗೆನ ವಿಧಿಸಲಾಗ್ತಾ ಇರ್ತದೆ. ಅದನ್ನು ತಡೆಯಲು ಮಹಾತ್ಮ ಗಾಂಧಿಯವರು ದೊಡ್ಡ ಬೃಹತ್ ಮಟ್ಟದ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಅದರ ಪ್ಯಾರಲಲ್ ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ಅಂಕೋಲಾ ಸತ್ಯಾಗ್ರಹ ಅಂತೇಳಿ ಕರೆಯಲಾಗತ್ತೆ. ಉಪ್ಪನ್ನ ತಯಾರಿಸಿ ಅಲ್ಲಿಯ ಒಂದು ಕಾನೂನನ್ನು ಮುರಿಯುವುದೇ ಇದರ ಒಂದು ಮೂಲ ಉದ್ದೇಶ ಆಗಿರುತ್ತೆ. ಹೋಮ್ ರೂಲ್ ಬರೋದಿಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಕರ ನಿರಾಕರಣ ಚಳವಳಿ ಅಂತಲೇ ನಾವು ನೋಡ್ತೀವಿ. ಭಾರತದ ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ಕೆಳಗಿನವುಗಳಲ್ಲಿ ಒಂದು ಘಟನೆಯು ಅಂಕೋಲದಲ್ಲಿ ನಡೆಯುತ್ತೆ ಅಂತ ಕೇಳಿದಾಗ ಅಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ ಅಥವಾ ಕರ ನಿರಾಕರಣ ಚಳವಳಿ ಅಂತೇಳಿ ಕೇಳ್ತಾರೆ. ಟ್ಯಾಕ್ಸ್ ವಿರುದ್ಧ, ಉಪ್ಪಿನ ಟ್ಯಾಕ್ಸ್ ವಿರುದ್ಧ ಏನಪ್ಪ ಅಂದ್ರೆ ಹೋರಾಟ ಮಾಡ್ತಿರ್ತಾರೆ. ಹಾಗಾಗಿ ಇಲ್ಲಿ ಟ್ಯಾಕ್ಸ್ ಅಂತಂದ್ರೆ ಕರ ಅಂತೇಳಿ ಅರ್ಥ, ತೆರಿಗೆ ಅಂತ ಕೂಡ ಕೊಡ್ಬೋದು. ಕರ ನಿರಾಕರಣ ಚಳವಳಿ ಅಂತೇಳಿ ನಾವಿಲ್ಲಿ ಗುರುತಿಸಬಹುದು. ಇದರ ಒಂದು ನೇತೃತ್ವವನ್ನು ಯಾರು ವಹಿಸ್ಕೊಂಡಿರ್ತಾರಪ್ಪ ಅಂದ್ರೆ MP ನಾಡಕರ್ಣಿ ಅಂತೇಳಿ ಬರ್ತಾರೆ ನೋಡ್ರಿ. ಒಂದು ವೇಳೆ ಮುಂದೆ ಏನಾದ್ರು ಬೇರೆ ಎಕ್ಸಾಮ್ಸ್ ಅಲ್ಲಿ ಏನಾದ್ರು ಕೇಳಿದಪ್ಪ ಅಂದ್ರೆ MP ನಾಡಕರ್ಣಿ ಇದರ ಒಂದು ನೇತೃತ್ವವನ್ನ ವಹಿಸ್ಕೊಂಡಿರ್ತಾರೆ. 11ನೇದು ಬೆಳಗಾವಿಯಲ್ಲಿ ಮೆಜನಿ ಕ್ಲಬ್ ಅನ್ನು ಬೆಳಗಾವಿಯಲ್ಲಿ ಮೆಜನಿ ಕ್ಲಬ್ ಅನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದಾನೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಗೋವಿಂದರಾಜ್ ಯಾಳ್ಗಿ ಮತ್ತು ಹನುಮಂತರಾವ್ ದೇಶಪಾಂಡೆ ಅಂತ ಅನ್ನೋರು. ಇವ್ರು ಏನಾಗತ್ತಪ್ಪ ಅಂದ್ರೆ ಬೆಳಗಾವಿಯಲ್ಲಿ ಮೆಜನಿ ಕ್ಲಬ್ ಅನ್ನ ಸ್ಥಾಪನೆ ಮಾಡ್ತಾರೆ. ಭಾರತಕ್ಕೆ ಬ್ರಿಟಿಷರ ಆಳ್ವಿಕೆ ನೀಡಿದ ಅತಿ ಮುಖ್ಯ ಕೊಡುಗೆಯು ಏನಾಗಿರುತ್ತೆ? 1757ರಿಂದ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಇಲ್ಲಿ 1947ರವರೆಗೆ ಅಧಿಕೃತವಾಗಿ ಒಟ್ಟಾರೆಯಾಗಿ 200 ವರ್ಷಗಳ ಕಾಲ ಭಾರತವನ್ನ ಆಳ್ತಾರೆ. ಯಾರು? ಈ ಒಂದು ಬ್ರಿಟಿಷರು. ಇಷ್ಟು ವರ್ಷಗಳ ಕಾಲ ಆಳಿದಂತಹ ಬ್ರಿಟಿಷರು ಭಾರತಕ್ಕೆ ಕೆಲವು ಕೊಡುಗೆಗಳನ್ನ ನೀಡ್ತಾರೆ. ಟ್ರೈನ್ ಆಗಿರ್ಬೋದು, ಅಥವಾ ಏನಾಗತ್ತಪ್ಪ ಅಂತಂದ್ರೆ ಶಿಕ್ಷಣ ಆಗಿರ್ಬೋದು, ಅಥವಾ ಏನಾಗುತ್ತೆ ಇನ್ನು ಟೆಲಿಗ್ರಾಫ್ ಆಗಿರ್ಬೋದು, ಹಾಗೆ ಈ ತರ ಒಂದು ಸರ್ವಿಸ್ಗಳು ಆಗಿರ್ಬೋದು, ಹಾಗೆ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಈ ಎಲ್ಲವನ್ನ ಏನಾಗತ್ತಪ್ಪ ಅಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ಒಂದು ಭಾರತ ದೇಶ ಕಾಣುತ್ತೆ. ಹಾಗಾದ್ರೆ ಈ ಎಲ್ಲದರ ನಡುವೆ ಅತಿ ಮುಖ್ಯವಾದಂತಹ ಕೊಡುಗೆ ಯಾವುದು? ಎಲ್ಲವೂ ಮುಖ್ಯ, ಬಟ್ ಅದರಲ್ಲಿ ಅತಿ ಮುಖ್ಯವಾದಂಥದ್ದು ಯಾವುದು ಅಂತ ಕೇಳಿದಾನೆ. ಭಾರತದ ಏಕೀಕರಣ, ಭಾರತೀಯರ ಪಾಶ್ಚಿಮಾತ್ಯೀಕರಣ, ಉತ್ತಮ ಆಡಳಿತ ಪದ್ಧತಿ, ಆಂಗ್ಲ ಶಿಕ್ಷಣ ಪದ್ಧತಿಯ ಅಳವಡಿಕೆ. 12ಕ್ಕೆ ಸರಿಯಾದ ಉತ್ತರ ಯಾವುದು? ಒಂದು, ಭಾರತದ ಏಕೀಕರಣ ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತವನ್ನ ವಿಭಜಿಸಿ ಆಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಂದ್ರೆ ನೀವು ಇಲ್ಲಿ ಈಸ್ಟ್ ಬೆಂಗಾಲ್ ಮತ್ತು ವೆಸ್ಟ್ ಬೆಂಗಾಲ್ ಅಂತ ನಾವು ನೋಡ್ತೀವಿ. ಅದನ್ನು 1905ರಲ್ಲಿ ಸಪ್ರೇಟ್ ಮಾಡಲಾಗುತ್ತೆ. ಓಕೆ, ಹಾಗಾಗಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತವನ್ನ ಏಕೀಕರಣ ಮಾಡೋದಿಲ್ಲ, ಸಪ್ರೇಟ್ ಆಗಿ ಮಾಡಿ ಆಡಳಿತ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಎ ಇಲ್ಲಿ ತಪ್ಪಾಗತ್ತೆ. ಭಾರತೀಯರ ಪಾಶ್ಚಿಮಾತ್ಯೀಕರಣ ಇದೇನು ನಮಗೆ ಒಂದು ಕೊಡುಗೆ ಆಗಿಲ್ಲ, ಇದು ಕೂಡ ಏನಾಗುತ್ತೆ ನಮ್ಮ ಒಂದು ಸಂಸ್ಕೃತಿಯನ್ನ ಹಾಳು ಮಾಡುವುದೇ ಆಗಿದೆ. ಒಂದು, ಉತ್ತಮ ಆಡಳಿತ ಪದ್ಧತಿ, ಮಾತ್ರಪ್ಪ ಅಂದ್ರೆ ಆಂಗ್ಲ ಶಿಕ್ಷಣ ಪದ್ಧತಿಯ ಒಂದು ಅಳವಡಿಕೆ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ನಾವು ಬೇರೆ ದೇಶಗಳ ಒಂದು ಕೃತಿಗಳು ಆಂಗ್ಲ ಶಿಕ್ಷಣ ಪದ್ಧತಿ ಅಳವಡಿಕೆ ಆಗುತ್ತಲ್ಲ, ಅದಾದ ನಂತರ ಏನಾಗುತ್ತಪ್ಪ ಅಂದ್ರೆ ರೆವಲ್ಯೂಷನ್ ಆಗ್ಬೇಕಾದ್ರೆ ಇಟ್ ಇಸ್ ಅ ಬೇಸ್ ಆಗುತ್ತೆ. ಬಟ್ ಅವ್ರು ಏನ್ ಅನ್ಕೊಂಡಿರ್ತಾರಪ್ಪ ಅಂತಂದ್ರೆ ಈ ಒಂದು ಭಾರತೀಯ ಜನರಿಗೆ ಆಂಗ್ಲ ಶಿಕ್ಷಣವನ್ನ ನೀಡಿ ಅಲ್ಲೇನಾಗತ್ತಪ್ಪ ಅಂದ್ರೆ ಅವರನ್ನ ನಮ್ಮ ಮುಂದೆ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಲೇಬರ್ ಆಗಿ ಮಾಡ್ಕೋಬಹುದು ಅಂತೇಳಿ ಚಿಂತನೆ ಮಾಡಿರ್ತಾರೆ. ಬಟ್ ಅತಿ ಹೆಚ್ಚು ಈ ಒಂದು ಆಂಗ್ಲ ಶಿಕ್ಷಣವನ್ನು ಪಡೆದಂತಹ ಜನರು ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ವಿದೇಶಿಗಳ ರೆವಲ್ಯೂಷನ್ಸ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಟಲಿಯ ಏಕೀಕರಣ ಆಗಿರ್ಬೋದು, ಫ್ರಾನ್ಸ್ನ ಕ್ರಾಂತಿ ಆಗಿರ್ಬೋದು, ಹಾಗೆ ರಷ್ಯಾದಲ್ಲಿ ನಡೆದಿರುವಂತಹ ಒಂದು ಕ್ರಾಂತಿಗಳನ್ನ ಇವೆಲ್ಲವನ್ನು ಗಮನಿಸಿದ ಈ ಒಂದು ಭಾರತೀಯ ಹೋರಾಟಗಾರರು ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತ ದೇಶದಲ್ಲಿ ಕೂಡ ಉಗ್ರ ಹೋರಾಟವನ್ನ ಮಾಡ್ತಾರೆ ಸ್ವತಂತ್ರಕ್ಕಾಗಿ. ಹಾಗಾಗಿ ಭಾರತಕ್ಕೆ ಬ್ರಿಟಿಷರ ಆಳ್ವಿಕೆ ನೀಡಿದಂತಹ ಅತಿ ಮುಖ್ಯ ಕೊಡುಗೆ ಏನಪ್ಪಾ ಅಂತಂದ್ರೆ ಅದು ಆಂಗ್ಲ ಶಿಕ್ಷಣ ಪದ್ಧತಿ. ಇದು ಏನಾಗುತ್ತಪ್ಪ ಅಂದ್ರೆ ನಮಗೆ ವರ್ಲ್ಡ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ದಾರಿ ಮಾಡಿ ಕೊಡುತ್ತೆ. ಪ್ರಾರ್ಥನಾ ಸಮಾಜದ 2 ಮುಖ್ಯ ಸದಸ್ಯರು ಯಾರು ಅಂತ ಕೇಳಿದ್ದಾರೆ. ಪ್ರಾರ್ಥನಾ ಸಮಾಜ ಆತ್ಮರಾವ್ ಪಾಂಡುರಂಗ ಅಂತೇಳಿ ನಾವು ನೋಡ್ತೀವಲ್ಲ, ಹಾಗಾದ್ರೆ ಪ್ರಾರ್ಥನಾ ಸಮಾಜದ 2 ಮುಖ್ಯ ಸದಸ್ಯರು ಯಾರು ಅಂದ್ರೆ ಇಬ್ರು ಯಾರಪ್ಪ ಅಂತ ಕೇಳಿದಾನೆ. ಇವ್ರು ಯಾರಪ್ಪ ಅಂದ್ರೆ RG ಭಂಡಾರ್ಕರ್ ಮತ್ತು ಜಸ್ಟಿಸ್ ರಾಣೆ, MG ರಾಣೆ ಅಂತೇಳಿ ನೋಡ್ತೀವಿ ನೋಡ್ರಿ. MG ರಾಣೆ, RG ಭಂಡಾರ್ಕರ್ ಮತ್ತು ಜಸ್ಟಿಸ್ ರಾನಡೆಯವರು ಈ ಒಂದು ಪ್ರಾರ್ಥನಾ ಸಮಾಜದ ಇಬ್ಬರು ಮುಖ್ಯ ಸದಸ್ಯರು ಆಗಿರ್ತಾರೆ. ಇದನ್ನ 1867ರಲ್ಲಿ
67ರಲ್ಲಿ ಏನಾಗತ್ತಪ್ಪ ಅಂದ್ರೆ ಆತ್ಮರಾವ ಪಾಂಡರಂಗ ಅಂತೇಳಿ ಕರೆಯಲಾಗತ್ತೆ. ಹಾಗೆ ಇವರ ವಿಶೇಷತೆ ಏನಪ್ಪ ಅಂದ್ರೆ ಮಹಾರಾಷ್ಟ್ರದ ಸಾಕ್ರಟೀಸ್ ಅಂತ ಕೂಡ ಕರೆಯಲಾಗತ್ತೆ. ಇವರು ಈ ಒಂದು ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ಇದೊಂದೇನಾಗಿರುತ್ತಪ್ಪ ಅಂದ್ರೆ ಬ್ರಹ್ಮ ಸಮಾಜದ ಬ್ರಹ್ಮ ಸಮಾಜದ ಒಂದು ಶಾಖೆ ಆಗಿರುತ್ತೆ ಪ್ರಾರ್ಥನಾ ಸಮಾಜ ಅನ್ನುವುದು. ಇದನ್ನ ಮಹಾರಾಷ್ಟ್ರದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. 1867ರಲ್ಲಿ ಸ್ಥಾಪನೆ ಮಾಡಿದರೂ ಕೂಡ ಅತಿ ವೆರಿ ಇಂಪಾರ್ಟೆಂಟು ಆತ್ಮರಾವ್ ಪಾಂಡುರಂಗ ಇರ್ತಾರೆ. ಹಾಗೆ RG ಭಂಡಾರ್ಕರ್ ಮತ್ತು ಮಹಾಗೋವಿಂದ MG ರಾನಡೆ ಅವರು ಏನಾಗುತ್ತಪ್ಪ ಅಂದ್ರೆ ಇವರೆಲ್ಲರೂ ಪ್ರಾರ್ಥನಾ ಸಮಾಜದ ಒಂದು ಪ್ರಮುಖ ಸದಸ್ಯರಾಗಿರ್ತಾರೆ. ಸಮಾಜ ಸುಧಾರಣಾ ಚಳವಳಿಯ ಕಾಲದಲ್ಲಿ ಕೆಳಗಿನ ಸಂಸ್ಥೆಯು ಭಾರತದಲ್ಲಿ ಸ್ಥಾಪನೆಯಾದವು ಅಂತೇಳಿ ಕೊಟ್ಟಿದ್ದಾನೆ. ಅಂದ್ರೆ ಆರ್ಡರ್ ವೈಸ್ ಹೇಳ್ಬೇಕು ನೀವು. ಕೆಳಗೆ ಕೊಟ್ಟಿರುವ ಸೂಚ್ಯಂಕಗಳಲ್ಲಿ ಮೇಲಿನದಕ್ಕೆ ಸರಿಯಾದ ಕಾಲಾನುಕ್ರಮಣೆಯನ್ನು ಬರೆಯಿರಿ. ರಾಮಕೃಷ್ಣ ಮಿಷನ್, ಆತ್ಮೀಯ ಸಮಾಜ, ಪ್ರಾರ್ಥನಾ ಸಮಾಜ, ಬ್ರಹ್ಮ ಸಮಾಜ. ಇಲ್ಲಿ ಬ್ರಹ್ಮ ಸಮಾಜದ ಶಾಖೆನೆ ಪ್ರಾರ್ಥನಾ ಸಮಾಜ. ಹಾಗಾಗಿ ಬ್ರಹ್ಮ ಸಮಾಜ ಆದ್ಮೇಲೆ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪನೆ ಆದ್ಮೇಲೆ ಈ ಒಂದು ಆತ್ಮರಾವ್ ಪಾಂಡುರಂಗ 1867ರಲ್ಲಿ ಸ್ಥಾಪನೆ ಮಾಡ್ತಾನೆ. ಹಾಗಾಗಿ ಫಸ್ಟ್ ಯಾವ್ದು ಬರುತ್ತೆ? ಇಲ್ಲಿ ಬ್ರಹ್ಮ ಸಮಾಜ ಬರುತ್ತೆ. ಬ್ರಹ್ಮ ಸಮಾಜ ಎಷ್ಟರಲ್ಲಿ? 1828ರಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾರು? ಈ ಒಂದು ರಾಜಾರಾಮ್ ಮೋಹನ್ ರಾಯ್ ಅವರು. ಈಗ ಪ್ರಾರ್ಥನಾ ಸಮಾಜ ಬಗ್ಗೆ ಈಗ ಜಸ್ಟ್ ನೋಡಿದ್ವಲ್ಲ ನಾವು, 1867ರಲ್ಲಿ ಸ್ಥಾಪನೆ ಆಗುತ್ತೆ ಆತ್ಮರಾವ್ ಪಾಂಡುರಂಗರ್ ಅವರು. ಇನ್ನು ಆತ್ಮೀಯ ಸಮಾಜ ಅಥವಾ ಆತ್ಮೀಯ ಸಭಾ ಅಂತೇಳಿ ಬರುತ್ತೆ. ಇದು 1814ರಲ್ಲಿ ಸ್ಥಾಪನೆ ಆಗುತ್ತೆ. ಜ್ಯೋತಿಬಾ ಫುಲೆ ಅವರು ಮತ್ತೆ ರಾಜಾರಾಮ್ ಮೋಹನ್ ರಾಯ್ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ. ಆತ್ಮೀಯ ಸಭಾವನ್ನ ಜ್ಯೋತಿಬಾ ಫುಲೆ ಅವರು ಸ್ಥಾಪನೆ ಮಾಡ್ತಾರೆ. ಇನ್ನು ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡಿರುವಂತಹ ಒಂದು ಇದಾಗಿರುತ್ತೆ. ಹಾಗಾಗಿ ಇದು 1897ರಲ್ಲಿ ಕಲ್ಕತ್ತಾದ ಬೇಲೂರಿನಲ್ಲಿ ಸ್ಥಾಪನೆ ಆಗುತ್ತೆ. ಆದರೆ ಆರ್ಡರ್ ವೈಸ್ ನೋಡೋದಾದ್ರೆ ಇಲ್ಲಿ B ಫಸ್ಟ್ ಬರುತ್ತೆ, ಅದಾದ್ಮೇಲೆ D ಬರುತ್ತೆ, ಓಕೆ, ಅದಾದ್ಮೇಲೆ C, ಅದು ಕೊನೆಯದಾಗಿ ಏನಾಗತ್ತಪ್ಪ ಅಂದ್ರೆ A ಬರುತ್ತೆ. BDCA ಅಂದ್ರೆ ಆಪ್ಷನ್ A ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೋಡ್ರಿ. ಮಾಡು ಇಲ್ಲವೇ ಮಡಿ ಎಂಬುದು ಕೆಳಗಿನಲ್ಲಿ ಒಂದನ್ನು ಆಧರಿಸಿದೆ. ಸ್ವತಂತ್ರವನ್ನು ನೀಡದಿದ್ದರೆ ನಾವು ಸಾಯುತ್ತೇವೆ, ನಾವು ಭಾರತವನ್ನು ಸ್ವತಂತ್ರಗೊಳಿಸುತ್ತೇವೆ, ನೆಹರೂರವರು ಜಾರಿಗೆ ತಂದ ಒಂದು ನಿರ್ಣಯ, ನಮಗೆ ಸಂಪೂರ್ಣ ಸ್ವತಂತ್ರ ಬೇಕು. 1900 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕರಿತೀವಿ. ಭಾರತ ಬಿಟ್ಟು ತೊಲಗಿ ಅಥವಾ ಮಾಡು ಇಲ್ಲವೇ ಮಡಿ ಅಂತೇಳಿ ಯಾರು ನೀಡಿದ್ರೆ ಈ ಸ್ಟೇಟ್ಮೆಂಟ್ ಅನ್ನ? ಮಹಾತ್ಮ ಗಾಂಧಿ ಅವರು ನೀಡ್ತಾರೆ. ಮಹಾತ್ಮ ಗಾಂಧಿ ಅವರು ಈ ಒಂದು ಮಾಡು ಇಲ್ಲವೇ ಮಡಿ ಅಥವಾ ಡೂ ಆರ್ ಡೈ ಅಂತೇಳಿ ನೀಡ್ತಾರೆ ಸ್ಟೇಟ್ಮೆಂಟ್. ಡೂ ಆರ್ ಡೈ ಅಂತೇಳಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿ ಆ ಒಂದು ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಮಾಡು ಇಲ್ಲವೇ ಮಡಿ ಎಂಬುದು ಏನನ್ನ ಸೂಚಿಸ್ತದೆ ಅಥವಾ ಏನನ್ನ ಆಧರಿಸಿದೆ ಅಂತೇಳಿ ಕೇಳಿದ್ದಾರೆ. ಸ್ವತಂತ್ರವನ್ನು ನೀಡದೆ ನಾವು ಸಾಯುತ್ತೇವೆ, ಇದು ತಪ್ಪು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ನೆಹರು ಅವರು ಜಾರಿಗೆ ತಂದಂತ ಒಂದು ನಿರ್ಣಯ ಆಗಿರ್ತಾರೆ. ಸಾರಿ, ಇದು ಯಾರಾಗಿರ್ತಾರೆ? ಈ ಒಂದು ಮಹಾತ್ಮ ಗಾಂಧಿ ಅವರು ಜಾರಿಗೆ ತಗೊಂಡ್ಬಂದಿರ್ತಾರೆ. ನಮಗೆ ಸಂಪೂರ್ಣ ಸ್ವತಂತ್ರ ಬೇಕು ಮತ್ತೆ ನಾವು ಭಾರತವನ್ನು ಸ್ವತಂತ್ರಗೊಳಿಸುತ್ತೇವೆ. ಇಲ್ಲಿ ಮುಖ್ಯ ಉದ್ದೇಶ ಅಥವಾ ಇದು ಏನನ್ನ ಆಧರಿಸಿರುತ್ತಪ್ಪ ಅಂತಂದ್ರೆ ಸಂಪೂರ್ಣವಾಗಿ ನಮಗೆ ಸ್ವತಂತ್ರ ಬೇಕಲ್ಲ, ಸಂಪೂರ್ಣವಾಗಿ ಭಾರತವನ್ನ ಏನಾಗುತ್ತಪ್ಪ ಅಂದ್ರೆ ಸ್ವತಂತ್ರಗೊಳಿಸುವುದು ಇದರ ಮೂಲ ಉದ್ದೇಶ ಆಗಿರುತ್ತೆ. ಹಾಗಾಗಿ ಆಪ್ಷನ್ B ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 1942ರಲ್ಲಿ ಒಂದು ಕ್ರಿಪ್ಸ್ ಆಯೋಗ ಅಂತೇಳಿ ಬರುತ್ತೆ. ಈ ಒಂದು ಕ್ರಿಪ್ಸ್ ಆಯೋಗ ಏನಾಗತ್ತಪ್ಪ ಅಂದ್ರೆ ಇದರ ವಿರುದ್ಧ 1942 ಆಗಸ್ಟ್ 8ರಂದು ಏನಾಗತ್ತಪ್ಪ ಅಂದ್ರೆ ಮಹಾತ್ಮ ಗಾಂಧಿಯವರು ಕರೆಯನ್ನು ನೀಡ್ತಾರೆ. ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತೇಳಿ ಕರೆಯಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಮಾಡು ಇಲ್ಲವೇ ಮಡಿ ಅಥವಾ ಡೂ ಆರ್ ಡೈ ಅಂತೇಳಿ ಇವರು ಕರೆಯನ್ನ ನೀಡ್ತಾರೆ. ಹಾಗೆ ಈ ಒಂದು ಕ್ರಿಪ್ಸ್ ಆಯೋಗವನ್ನು ಏನಂತ ಕರೀತಾರಪ್ಪ ಅಂದ್ರೆ ಪೋಸ್ಟ್ ಡೇಟೆಡ್ ಚೆಕ್. ಅಂದ್ರೆ ಮುಂದಿನ ದಿನಾಂಕ ನಮೂದಿಸಿ ಮುಚ್ಚಲ್ಪಡುತ್ತಿರುವ ಬ್ಯಾಂಕಿನ ಚೆಕ್ಕು ಅಂತೇಳಿ ಈ ಮಹಾತ್ಮ ಗಾಂಧಿ ಅವರೇ ಕರೆದಿರ್ತಾರೆ ನೋಡ್ರಿ. ಕೆಲವೊಂದ್ಸಲ ಕೇಳಬಹುದು ಪೋಸ್ಟ್ ಡೇಟೆಡ್ ಚೆಕ್ ಅಥವಾ ಈ ಒಂದು ಮುಚ್ಚಲ್ಪಡುತ್ತಿರುವ ಬ್ಯಾಂಕಿನ ಚೆಕ್ಕು ಅಂತೇಳಿ ಯಾವ ಒಂದು ಸಂದರ್ಭದಲ್ಲಿ ಕರೆಯಲಾಗುತ್ತಪ್ಪ ಅಂತಂದ್ರೆ ಅದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಕರೆಯಲಾಗುತ್ತೆ. 16ನೇದು ಅಂಕಲ್ ಟಾಮ್ಸ್ ಕ್ಯಾಬಿನ್ ಎಂಬ ಪುಸ್ತಕವು ಕೆಳಗಿನ ವಿಚಾರಗಳಲ್ಲಿ ಯಾವುದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿತು ಅಂತ ಕೇಳಿದ್ದಾರೆ. 16ನೇ ಕ್ವಶನ್ಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಗುಲಾಮಗಿರಿಯ ವಿರುದ್ಧವನ್ನು ವ್ಯಕ್ತಪಡಿಸಿದೆ. ಹೈದರಾಬಾದಿನ ಪಟ್ಟಕ್ಕೆ ಇವರೊಳಗೆ ಜಗಳವು ನಡೆಯುತ್ತಿತ್ತು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕರ್ನಾಟಕ ಯುದ್ಧಗಳನ್ನ ನೋಡ್ಬೇಕಾದ್ರೆ ನಾವು ಅಧ್ಯಯನ ಮಾಡ್ತೇವೆ. ಪ್ರಮುಖ ಕರ್ನಾಟಕ ಯುದ್ಧಗಳು 3 ಬರ್ತವೆ. ಅದರಲ್ಲಿ ಈ ಒಂದು ಕರ್ನಾಟಕ ಯುದ್ಧಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಈ ಒಂದು ಹೈದರಾಬಾದಿನ ಪಟ್ಟಕ್ಕೆ 2 ವ್ಯಕ್ತಿಗಳ ನಡುವೆ
ಜಗಳ ಆಗತ್ತೆ. ಇದ್ರ ಜೊತೆ ಏನಾಗತ್ತಪ್ಪ ಅಂದ್ರೆ ಹೈದರಾಬಾದಿನ ಪಟ್ಟಾಭಿಷೇಕ ಅಲ್ಲಿ ನಡೀತಾ ಇರುತ್ತಲ್ಲ, ಹಾಗೆ ಕರ್ನಾಟಕ ಎನ್ನುವ ಪ್ರದೇಶದಲ್ಲಿ ಕೂಡ ಜಗಳ ನಡೀತಿರುತ್ತೆ. ಇದರಲ್ಲಿ ಫ್ರಾನ್ಸ್ ಮತ್ತು ಈ ಒಂದು ಇಂಗ್ಲಿಷರ್ ಏನಾಗತ್ತಪ್ಪ ಅಂದ್ರೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾರೆ. ಅದು ಕರ್ನಾಟಕ ಯುದ್ಧಗಳು ಬಂದಾಗ ನಾವು ಸಪರೇಟ್ ಆಗಿ ನೋಡೋಣ. ಇಲ್ಲಿ ಹೈದರಾಬಾದಿನ ಪಟ್ಟಕ್ಕೆ ಇವರೊಳಗೆ ಜಗಳವು ನಡೆಯುತ್ತಿತ್ತು. ಯಾರ್ಯಾರು ನಡುವಪ್ಪ? ಇಲ್ಲಿ ನಾಜಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ಅಂತೇಳಿ ಬರ್ತಾನೆ. ಇದು ಮುಸಾಫರ್ ಅಲ್ಲ, ಮುಜಾಫರ್ ಜಂಗ್ ಅಂತೇಳಿ ಬರ್ತಾನೆ. ಇವರಿಬ್ಬರ ನಡುವೆ ಏನಾಗತ್ತಪ್ಪ ಅಂದ್ರೆ ಹೈದರಾಬಾದಿನ ಒಂದು ಪಟ್ಟಕ್ಕೆ ಜಗಳ ನಡೀತಿರುತ್ತೆ, ಆಂತರಿಕ ಜಗಳಗಳು ನಡೀತಾ ಇರುತ್ತೆ. 18ನೇದು 19ನೇ ಶತಮಾನದ ಅಂತ್ಯಭಾಗದಲ್ಲಿ ಇಟಲಿಯ ವಿಭಜಿಸಲ್ಪಟ್ಟ ಭಾಗಗಳಲ್ಲಿ ಇವುಗಳಿದ್ದವು. ಇಟಲಿ 19ನೇ ಶತಮಾನದ ಅಂತ್ಯಭಾಗದಲ್ಲಿ ವಿಭಜಿಸಲ್ಪಟ್ಟ ಭಾಗಗಳಲ್ಲಿ ಇವುಗಳಿದ್ದವು ಅಂತ ಕೇಳಿದಾನೆ. ಯಾವ್ಯಾವ ಇದ್ವಪ್ಪ? ಒಂದೇನಾಗುತ್ತಪ್ಪ ಅಂದ್ರೆ ಲೊಂಬಾರ್ಡಿ ಮತ್ತು ಟಸ್ಕನಿ, ಇವೆರಡು ಈ ಪ್ರದೇಶಗಳು ಏನಾಗುತ್ತಪ್ಪ ಅಂದ್ರೆ ಮೊದಲಿಗೆ ಒಂದು ಇಟಲಿಯಲ್ಲಿ ಇರ್ತವೆ. 19ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದನ್ನು ಸರಿಯಾಗಿ ಹೊಂದಿಸಲಾಗಿದೆ? ಕೆಳಗಡೆ 4 ಆಪ್ಷನ್ ನೀಡಲಾಗಿದೆ. ಇದರಲ್ಲಿ ಯಾವ ಒಂದು ಹೊಂದಾಣಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. 1ನೇ ತರಾಯಿನ ಯುದ್ಧ, ರಾಜಭೋಜನ ಸೋಲು. ಫಸ್ಟ್ ಏನಾಗುತ್ತಪ್ಪ ಅಂದ್ರೆ 1ನೇ ತರಾಯಿನ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ ಯುದ್ಧ ನಡೆಯುತ್ತೆ. ಹಾಗೇನಪ್ಪ ಅಂದ್ರೆ ಇದು ತಪ್ಪಾದಂತಹ ಒಂದು ಹೇಳಿಕೆ ಆಗಿರುತ್ತೆ. 2ನೇ ತರಾಯಿನ ಯುದ್ಧ, ಧರ್ಮಪಾಲನ ಸೋಲು. ಇದು ಕೂಡ ತಪ್ಪು. 1ನೇ ಪಾಣಿಪತ್ ಯುದ್ಧ, ರಾಣಿ ದುರ್ಗಾವತಿಯ ಸೋಲು. 1ನೇ ಪಾಣಿಪತ್ ಯುದ್ಧದಲ್ಲಿ ದುರ್ಗಾವತಿ ಬರೋದಿಲ್ಲ. ಚಾಂದ್ವಾರ ಯುದ್ಧ, ರಾಜ ಜಯಚಂದ್ರನ ಸೋಲು. ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ನೋಡ್ರಿ. ಲೇಪಾಕ್ಷಿ ದೇವಾಲಯದ ಸುಂದರ ವರ್ಣಚಿತ್ರಗಳನ್ನು ಹೀಗೆಂದೇ ವರ್ಣಿಸಿದ್ದಾರೆ. ಶೈವರ ಅಜಂತ, ಆಂಧ್ರದ ಅಜಂತ, ವೈಷ್ಣವರ ಅಜಂತ, ಕರ್ನಾಟಕದ ಅಜಂತ. ಇದು ಲೇಪಾಕ್ಷಿ ದೇವಾಲಯದಲ್ಲಿ ಕಂಡುಬರುವಂತಹ ಒಂದು ವರ್ಣಚಿತ್ರಗಳನ್ನ ಏನೆಂದು ವರ್ಣಿಸಲಾಗ್ತದಪ್ಪ ಅಂತಂದ್ರೆ ಅದು ಶೈವರ ಅಜಂತ ಅಂತೇಳಿ ನಾವು ನೋಡ್ತೇವೆ. ಅಜಂತ ಮತ್ತು ಎಲ್ಲೂರು ಎಲ್ಲಿ ಬರ್ತವೆ? ಮಹಾರಾಷ್ಟ್ರದಲ್ಲಿ ಬರ್ತವೆ ನೋಡ್ರಿ. ಅಜಂತ ಮತ್ತು ಎಲ್ಲೂರ ಕೇವ್ಸ್ಗಳನ್ನ ನಿಮ್ಗೇನಾದ್ರೂ ಸಮಯ ಸಿಕ್ತು ಅಂತಂದ್ರೆ ಜೀವನದಲ್ಲಿ ಒಮ್ಮೆ ನೋಡಿ ಬರ್ರಿ. ತೆಕ್ಕುಲಂ ಕದನ ಯಾರ ನಡುವೆ ನಡೆಯಿತು? ತೆಕ್ಕುಲಂ ಕದನ ವೆರಿ ಫೇಮಸ್. ಹಾಗಾದ್ರೆ ಈ ಒಂದು ತೆಕ್ಕುಲಂ ಕದನ ಯಾರ ನಡುವೆ ನಡೆಯುತ್ತಪ್ಪ ಅಂದ್ರೆ ಇದು ರಾಷ್ಟ್ರಕೂಟರ ಮತ್ತು ಚೋಳರ ಮಧ್ಯೆ ನಡೆಯುತ್ತೆ. ಯಾವ ಸಂತತಿಯವರು ಹಲ್ಮಿಡಿಯಲ್ಲಿ ನೋಡ್ರಿ, ಹಲ್ಮಿಡಿಯಲ್ಲಿ ದೊರೆತ ಮೊದಲ ಕನ್ನಡ ದಾಖಲೆಯನ್ನು ವರ್ಣಿಸಿದರು ಅಂತ ಕೇಳಿದ್ದಾರೆ. ಕನ್ನಡದ ಮೊಟ್ಟ ಮೊದಲ ಏನಪ್ಪ ಅಂದ್ರೆ ಇನ್ಸ್ಕ್ರಿಪ್ಷನ್ ಎಲ್ಲಿ ಕಂಡು ಬರುತ್ತೆ? ಹಲ್ಮಿಡಿಯಲ್ಲಿ ಕಂಡು ಬರುತ್ತೆ. ಇದನ್ನ ಯಾವ ಒಂದು ಮನೆತನದವರು ಹೊರಡಿಸಿದರು ಅಥವಾ ಯಾವ ಸಂತತಿಯವರು ಅಂತ ಕೇಳಿದ್ದಾರೆ. ಚಾಲುಕ್ಯರು, ರಾಷ್ಟ್ರಕೂಟರು, ಗಂಗರು, ಕದಂಬರು. ಇಲ್ಲಿ ನೀವು ಮಯೂರವರ್ಮ ಪಿಕ್ಚರ್ ನೋಡಿದ್ರೆ ಅಲ್ಲಿರುತ್ತೆ. ಕನ್ನಡದ ಕೆಚ್ಚದ ನಾಡಿನ ಗಂಡು ಗಲಿಗರು ಯಾರಪ್ಪ ಅಂತಂದ್ರೆ ಕದಂಬರು ಅಂತ ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಒಂದು ಕದಂಬರು ಏನಿದೆಯಲ್ಲ ಈ ಒಂದು ಹಲ್ಮಿಡಿ ಶಾಸನವನ್ನ ಹೊರಡಿಸ್ತಾರೆ. ಹಾಗೆ ಕನ್ನಡದಲ್ಲಿ ದೊರೆತಂತಹ ಮೊಟ್ಟ ಮೊದಲ ಒಂದು ಶಾಸನವೇ ಈ ಒಂದು ಹಲ್ಮಿಡಿ ಶಾಸನ ಆಗಿರುತ್ತೆ. ಇದನ್ನ ಕ್ರಿಸ್ತಸ 450ರಲ್ಲಿ ಏನಾಗತ್ತಪ್ಪ ಅಂದ್ರೆ ಕಾಕುತ್ಸವರ್ಮ ಅಂತೇಳಿ ಬರ್ತಾರೆ. ಈ ಒಂದು ಕಾಕುತ್ಸವರ್ಮ ಏನಾಗತ್ತಪ್ಪ ಅಂದ್ರೆ ಈ ಒಂದು ಹಲ್ಮಿಡಿ ಶಾಸನವನ್ನ ಹೊರಡಿಸ್ತಾನೆ. ಇದನ್ನ ಶೋಧನೆ ಮಾಡಿದ್ದಾರಪ್ಪ ಅಂದ್ರೆ 1934ರಲ್ಲಿ MH ಕೃಷ್ಣ ಅಂತೇಳಿ ಬರ್ತಾರೆ. ಇವರು ಈ ಒಂದು ಹಲ್ಮಿಡಿಯಲ್ಲಿ ಮೊಟ್ಟ ಮೊದಲ ಒಂದು ಕನ್ನಡ ಶಿಲಾಶಾಸನವನ್ನ ಪತ್ತೆ ಹಚ್ತಾರೆ. ಶಾತವಾಹನರ ಕಾಲದ ಪ್ರಮುಖ ಸ್ತೂಪಗಳನ್ನು ಹೊಂದಿರುವ ಸ್ಥಳಗಳು ಯಾವುವು ಅಂತ ಕೇಳಿದಾನೆ. ಶಾತವಾಹನರ ಕಾಲದ ಪ್ರಮುಖ ಸ್ತೂಪಗಳನ್ನು ಹೊಂದಿರುವ ಸ್ಥಳಗಳು ಐಹೊಳೆ ಪಟ್ಟದಕಲ್ಲು, ನಾಸಿಕ್ ಮತ್ತು ಬೀಡ, ಕಾರ್ಲೆ ಮತ್ತು ಅಜಂತ, ಅಮರಾವತಿ ಮತ್ತು ನಾಗಾರ್ಜುನಕೊಂಡ. ಶಾತವಾಹನರು ಎಲ್ಲಿಗೆ ಸಲ್ಲಿದವರು? ಮೊಟ್ಟ ಮೊದಲ ಬಾರಿಗೆ ನೀವು ತಿಳ್ಕೊಬೇಕಾದದ್ದು ಶಾತವಾಹನರು ಎಲ್ಲಿಗೆ? ಇವರು ಆಂಧ್ರ ಭೃತ್ಯರು ಅಂತೇಳಿ ಕರೆಯಲಾಗತ್ತ. ಆಂಧ್ರ ಭೃತ್ಯರು ಅಂತೇಳಿ ಕರೆಯಲಾಗತ್ತ ಅಥವಾ ಆಂಧ್ರದ ಒಂದು ರಾಜರು ಅಂತೇಳಿ ಕರೆಯಲಾಗತ್ತ. ಹಾಗಾದ್ರೆ ಇಲ್ಲಿ ಐಹೊಳೆ ಮತ್ತು ಪಟ್ಟದಕಲ್ಲು ಎಲ್ಲಿ ಬರುತ್ತೆ? ಬಾಗಲಕೋಟಲ್ಲಿ ಬರುತ್ತೆ, ಕರ್ನಾಟಕದಲ್ಲಿ ಬರುತ್ತೆ. ಹಾಗಾಗಿ ಇದು ಇಲ್ಲಿ ಇವರ ಒಂದು ಆಳ್ವಿಕೆ ಇತ್ತ? ಇವರ ಒಂದು ಆಳ್ವಿಕೆ ನಾವು ಕಾಣುವುದಿಲ್ಲ. ಮತ್ತೆ ನಾಸಿಕಲ್ಲಿ ಕೂಡ ಏನಾಗುತ್ತಪ್ಪ ರಾಷ್ಟ್ರಕೂಟರು ಬರ್ತಾರೆ. ಮತ್ತೆ ಚಾಲುಕ್ಯರನ್ನ ನಾವು ನೋಡ್ತೀವಿ. ಕಾರ್ಲೆ ಅಜಂತ ಕೂಡ ನಾವು ಮಹಾರಾಷ್ಟ್ರದಲ್ಲಿ ನೋಡ್ತೀವಿ. ಅಮರಾವತಿ ಮತ್ತು ನಾಗಾರ್ಜುನಕೊಂಡ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಶಾತವಾಹನರ ಕಾಲದ ಪ್ರಮುಖ ಒಂದು ಸ್ತೂಪಗಳನ್ನು ನಾವು ನೋಡ್ತೀವಿ. 24ನೇದು
ಚೋಳರ ಆಡಳಿತ ಪದ್ಧತಿಯಲ್ಲಿ ಸಭೆ ಎಂದರೆ ಏನು ಅಂತ ಕೇಳಿದ್ದಾರೆ. ಚೋಳರು ವೆರಿ ವೆರಿ ಇಂಪಾರ್ಟೆಂಟ್. ಮೊಟ್ಟ ಮೊದಲ ಒಂದು ಗ್ರಾಮಾಡಳಿತದ ಬಗ್ಗೆ ತಿಳಿಸಿಕೊಟ್ಟವರೇ ಈ ಒಂದು ಚೋಳರಾಗಿರ್ತಾರೆ. ಉತ್ತರ ಮೇರೂರು ಶಾಸನ ಅಂತೇಳಿ ಬರುತ್ತಲ್ಲ, ಅದು ಇವರಿಗೆ ಸಂಬಂಧಪಟ್ಟಿದ್ದು. ಹಾಗಾದ್ರೆ ಚೋಳರ ಆಡಳಿತ ಪದ್ಧತಿಯಲ್ಲಿ ಸಭೆ ಅಂದ್ರೆ ಏನು ಅಂತೇಳಿ ಕೇಳಿದ್ದಾರೆ. ಇದು ಗಣ್ಯರ ಒಂದು ಸಮಿತಿ, ದೇವಸ್ಥಾನದ ನಿರ್ಮಾಣಕ್ಕಾಗಿ ಎಲ್ಲಾ ಜಾತಿಗಳ ಜನರಿಂದ ಕೂಡಿರೋ ಒಂದು ಸಮಿತಿ, ಗ್ರಾಮ ನ್ಯಾಯಾಲಯ, ಹಾಗೇನಪ್ಪ ಅಂದ್ರೆ ಅಗ್ರಹಾರಗಳಲ್ಲಿನ ಪ್ರಾಪ್ತ ವಯಸ್ಸಿನ ಜನ. ಸಭೆ ಎದಕ್ಕೆ ಸೇರ್ತಾರಪ್ಪ? ಏನಾದರೂ ಪ್ರಾಬ್ಲಮ್ ಆದಾಗೆ, ಆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ ಅಲ್ಲಿ ಒಂದು ನ್ಯಾಯವನ್ನು ಒದಗಿಸುವುದಕ್ಕಾಗಿ ಈ ಒಂದು ಸಭೆಯನ್ನ ಸೇರ್ತಾರೆ. ವೆರಿ ಒಂದು ಬೇಸಿಕ್ ಕಾನ್ಸೆಪ್ಟ್ ಆಗಿರುತ್ತೆ. ಹಾಗಾಗಿ ಚೋಳರ ಆಡಳಿತ ಪದ್ಧತಿಯಲ್ಲಿ ಸಭೆ ಅಂತಂದ್ರೆ ಏನಪ್ಪಾ ಅಂದ್ರೆ ಅದೊಂದು ಗ್ರಾಮ ನ್ಯಾಯಾಲಯ ಆಗಿರುತ್ತೆ. ಯೇಸು ಕ್ರಿಸ್ತರ ಬೋಧನೆಗಳನ್ನು ಆಧರಿಸಿದ ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು? ಇದು ಯಾವ್ದಪ್ಪ ಅಂದ್ರೆ ಹೊಸ ಒಡಂಬಡಿಕೆ ಆಗಿರುತ್ತೆ ನೋಡ್ರಿ. ಯೇಸು ಕ್ರಿಸ್ತರ ಬೋಧನೆಗಳನ್ನು ಆಧರಿಸಿದ ಕ್ರೈಸ್ತರ ಪವಿತ್ರ ಗ್ರಂಥ ಅಂತಂದ್ರೆ ಅದು ಹೊಸ ಒಡಂಬಡಿಕೆ. ಕಟ್ಟಡಗಳ ನಿರ್ಮಾಣದಲ್ಲಿ ಅರಬ್ಬರು ಜಾರಿಗೆ ತಂದ ಜನಪ್ರಿಯ ರಚನೆ ಯಾವುದು ಅಂತ ಕೇಳಿದ್ದಾರೆ. ಅರಬ್ಬರು ಪ್ರತಿಯೊಬ್ಬರು ಏನಾಗ್ತಪ್ಪ ಒಂದೊಂದು ಶೈಲಿಯನ್ನ ನಾವು ಇಲ್ಲಿ ನೋಡ್ತೀವಿ. ಹೊಯ್ಸಳ ಶೈಲಿನೇ ಬೇರೆ ಇರುತ್ತೆ, ಚಾಲುಕ್ಯರ ಶೈಲಿನೇ ಬೇರೆ ಇರುತ್ತೆ, ದ್ರಾವಿಡ ಶೈಲಿನೇ ಬೇರೆ, ವೇಸರ ಶೈಲಿನೇ ಬೇರೆ, ಹಾಗೆ ನಾವು ಗಾಂಧಾರ ಶೈಲಿ ಅಂತ ನೋಡ್ತೀವಿ, ಅದು ಕೂಡ ಬೇರೆ. ಹಾಗೆ ಇಲ್ಲಿ ದೆಹಲಿ ಸುಲ್ತಾನರಲ್ಲಿ ಕೂಡ ಹಲವಾರು ಒಂದು ಶೈಲಿಗಳನ್ನು ನಾವು ಕಾಣ್ತೀವಿ. ಹಾಗೆ ಕಟ್ಟಡ ನಿರ್ಮಾಣಗಳಲ್ಲಿ ಈ ಒಂದು ಅರಬ್ಬರು ಯಾವ ರೀತಿಯ ಒಂದು ಶೈಲಿಯನ್ನ ಜಾರಿಗೆ ತಗೊಂಡ್ಬರ್ತಾರೆ ಅಥವಾ ಜನಪ್ರಿಯ ಒಂದು ರಚನೆಯನ್ನ ಮಾಡ್ತಾರೆ ಅಂತ ಕೇಳಿದ್ದಾರೆ. ಗುಮ್ಮಟ ಮತ್ತು ಕಮಾನು 26ನೇ ಕ್ವಶನ್ ಇದೆ ನೋಡ್ರಿ. ಕಂಬ ಮತ್ತು ಗುಮ್ಮಟ, ಇಲ್ಲಿ ಗೋಪುರ ಮತ್ತು ಗೋಪುರ ಬರದೇ ಇಲ್ಲ. ಕಮಾನು ಮತ್ತು ಗೋಪುರ ಬರೋದಿಲ್ಲ ಇಲ್ಲಿ. ಕಂಬ ಮತ್ತು ಗುಮ್ಮಟ ಮತ್ತೆ ಗುಮ್ಮಟ ಮತ್ತು ಕಮಾನು ನಾವಿಲ್ಲಿ ನೋಡ್ಬೋದು. ಜಸ್ಟ್ ಗೋಲ್ ಗುಮ್ಮಟ ಒಂದು ಕರೆಕ್ಟ್ ಆಯ್ತು. ಇನ್ನು ಬಾರ ಕಮಾನ್ ಅವೆಲ್ಲ ನಾವು ನೋಡ್ತೀವಲ್ಲ ಬಿಜಾಪುರಲ್ಲಿ. ಹಾಗಾಗಿ ವೆರಿ ಸಿಂಪಲ್, ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಜಸ್ಟ್ ನೀವು ಏನಾಗುತ್ತಪ್ಪ ಅಂದ್ರೆ ಜನರಲ್ ಥಿಂಕ್ ಮಾಡ್ರಿ. ದೊಡ್ಡದಾಗಿ ಏನಾಗುತ್ತಪ್ಪ ಅಂದ್ರೆ ಡೀಪ್ ಆಗಿ ಹೋಗಿ ಅಷ್ಟೆಲ್ಲ ನೀವು ಆಲೋಚನೆ ಮಾಡಕ್ ಹೋಗ್ಬಿಟ್ರೆ ಜನರಲೈಸ್ ಕ್ವಶನ್ ಕೇಳಿರ್ತಾರೆ, ನೀವೆಲ್ಲ ಕೇಳಿರ್ತೀರಾ, ಹಾಗೇನಾಗುತ್ತಪ್ಪ ನೀವೆಲ್ಲ ನೋಡಿರ್ತೀರ ಆದಷ್ಟು ಜನ. ಹಾಗಾಗಿ ಗುಮ್ಮಟ ಮತ್ತು ಕಮಾನ್ ಏನಿದೆಯಲ್ಲ, ಈ ಒಂದು ಅರಬ್ಬರು ಜಾರಿಗೆ ತಂದಂತಹ ಒಂದು ಜನಪ್ರಿಯ ಶೈಲಿ ಆಗಿರುತ್ತೆ ಅಥವಾ ರಚನೆ ಆಗಿರುತ್ತೆ. 27ನೇ ಕ್ವಶನ್. ಬ್ರಹ್ಮದೇಯ ಎಂಬ ಪದವು ಮೊಟ್ಟ ಮೊದಲ ಬಾರಿಗೆ ಕಂಡು ಬರುವುದು ಎಲ್ಲಿ ಅಂತ ಕೇಳಿದಾನೆ. ಇದು ಆರಂಭಿಕ ಬೌದ್ಧ ಪಠ್ಯಗಳಲ್ಲಿ ಈ ಒಂದು ಬ್ರಹ್ಮದೇಯ ಅನ್ನುವ ಒಂದು ಪದವನ್ನ ಮೊಟ್ಟ ಮೊದಲ ಬಾರಿಗೆ ನಾವು ಕಾಣುತ್ತೇವೆ. 28ನೇ ಕ್ವಶನ್. ಹಾಗೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ತುಂಬಾ ಮಾಹಿತಿಯನ್ನು ತಿಳ್ಕೊಂಡಿರಿ. ಯಾಕಪ್ಪ ಅಂದ್ರೆ ಧರ್ಮಗಳ ಒಂದು ಉದಯ ಅಂತೇಳಿ ಪಾಠ ಬರುತ್ತೆ. ಅದರಲ್ಲಿ ಬೌದ್ಧ ಧರ್ಮ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಅಥವಾ ಇತರ ಒಂದು ಧರ್ಮಗಳ ಬಗ್ಗೆ, ಸಿಖ್ ಧರ್ಮ ಆಗಿರ್ಬೋದು, ಹಾಗೆ ಇಸ್ಲಾಂ ಧರ್ಮಗಳ ಬಗ್ಗೆ ಆಗಿರ್ಬೋದು, ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ರೆ ಯಾವ ರೀತಿ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದೇ ನಾವು ಊಹೆ ಮಾಡೋಕ್ಕಾಗಲ್ಲ. ಕೆಳಗಿನ ಹೇಳಿಕೆಗೆ ಯಾವುದು ಸರಿಯಾದ ಅಂತ ಕೇಳಿದಾನೆ. ಕೆಳಗಡೆ 4 ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ತನ್ನ ದಿಗ್ವಿಜಯಗಳ ಜ್ಞಾಪಕಾರ್ಥವಾಗಿ ಉತ್ತರಾಧಿಕಾರ ಪ್ರಶ್ನೆಯನ್ನು ನಿರ್ಧರಿಸುವುದಕ್ಕಾಗಿ 28ನೇ ಕ್ವಶನ್ ಇದು. ಹುಯೆನ್ ಸಾಂಗನು ಭಾರತದ ಭೇಟಿಯನ್ನು ಗೌರವಿಸುವುದಕ್ಕಾಗಿ, ಬಡ ಜನರಿಗೆ ದಾನ ಧರ್ಮ ವಿತರಿಸುವುದಕ್ಕಾಗಿ. ಇಲ್ಲಿ ಕ್ವಶನ್ ಏನಾಗಿದೆಪ್ಪ ಅಂತಂದ್ರೆ ಇನ್ಕಂಪ್ಲೀಟ್ ಇದೆ ನೋಡ್ರಿ, ಸ್ವಲ್ಪ ಹೇಳಿಕೆ ಪರಿಪೂರ್ಣ ಆಗಿಲ್ಲ, ನಮ್ಗೆ ಕ್ವಶನ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ. ಹಾಗಾಗಿ ಈ ಕ್ವಶನ್ ನಾವು ಮತ್ತೆ ನೋಡೋಣ ಅಂತ. ಸೋವಿಯತ್ ಒಕ್ಕೂಟ USSR ನ ಅಸ್ತಿತ್ವವನ್ನು ಕಳೆದುಕೊಂಡ ದಿನ ಯಾವ್ದಂತ ಕೇಳಿದಾನೆ. 1991ರಲ್ಲಿ ಇದು ಕಳ್ಕೊಂತದೆ. 29ನೇ ಕ್ವಶನ್ ಇದು. 25/12/1991 ಈ ಒಂದು USSR ಏನು ಒಕ್ಕೂಟ ಇತ್ತಲ್ಲ, ಇದು ಒಡೆದೋಗುತ್ತೆ. ನೆಕ್ಸ್ಟ್ ಉಕ್ರೇನು ಈ ರಷ್ಯಾ ಅಂತೇಳಿ ಸಪ್ರೇಟ್ ಆಗುತ್ತಲ್ಲ, ಅದೆಲ್ಲ 1991ರಲ್ಲಿ ಆಗುತ್ತೆ. ಮತ್ತೆ ಇದು ಏನಾಗುತ್ತಪ್ಪ ಅಂದ್ರೆ ಇದು ಕಾನ್ಫ್ಲಿಕ್ಟ್ ಅಲ್ಲಿ ಇದೆ ನೋಡ್ರಿ. ಮತ್ತೆ ಏನಾಗುತ್ತಪ್ಪ, ರಷ್ಯಾ ಈ ಒಂದು ಯುಕ್ರೇನ್ ಅನ್ನ ಕೋಪೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಪ್ರಶ್ನೆ ಮರಳಿ ಏನಾಗುತ್ತಪ್ಪ ಅಂದ್ರೆ ಕೇಳಿದ್ರು ಕೂಡ ಕೇಳುವ ಚಾನ್ಸಸ್ ಇದೆ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲನೆಯ ಮಹಿಳಾ ರಾಜ್ಯಪಾಲರು ಯಾರು ಅಂತ ಕೇಳಿದ್ದಾರೆ. ಅದು VS ರಮಾದೇವಿ ಅವರು. ಶ್ರೇಷ್ಠ ನ್ಯಾಯಾಧೀಶರನ್ನು ಒಳಗೊಂಡ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ ಎಷ್ಟು? ಮೊದಲು ಕಡಿಮೆ ಇತ್ತು, ಬಟ್ ಏನಾಗುತ್ತೆ ಇವಾಗ 33+1 ಇದೆ. 34 ಒಟ್ಟಾರೆಯಾಗಿ ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ ಆಗಿರುತ್ತೆ ನೋಡ್ರಿ. ಸಂಸತ್ತಿನ ಅನುಮತಿ ಪಡೆದು ರಾಷ್ಟ್ರಾಧ್ಯಕ್ಷರು ದೇಶದಲ್ಲಿನ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಕಾಲದವರೆಗೂ ವಿಸ್ತರಿಸಬಹುದು ಅಂತೇಳಿ ಕೇಳಿದಾನೆ. 32ನೇ ಕ್ವಶನ್. ಇದು 6 ತಿಂಗಳು ಮಾತ್ರ
ವಿಸ್ತರಿಸಬಹುದು. ಸಂಸತ್ತಿನ ಅನುಮತಿಯನ್ನು ಪಡೆದು ರಾಷ್ಟ್ರಾಧ್ಯಕ್ಷರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಕಾಲದವರೆಗೆ ವಿಸ್ತರಿಸಬಹುದಪ್ಪ ಅಂದ್ರೆ 6 ತಿಂಗಳಿಗೆ ಮಾತ್ರ ಇವರು ವಿಸ್ತರಿಸಬಹುದು. ಇದು ಎಮರ್ಜೆನ್ಸಿಯಲ್ಲಿ ಏನಪ್ಪ ಅಂದ್ರೆ ಒಟ್ಟು ಸ್ಟೇಟ್ ಎಮರ್ಜೆನ್ಸಿ, ರಾಷ್ಟ್ರೀಯ ಎಮರ್ಜೆನ್ಸಿ ಮತ್ತೆ ರಾಜ್ಯಗಳ ಎಮರ್ಜೆನ್ಸಿ ಮತ್ತೇನಪ್ಪ ಅಂದ್ರೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ನಾವು ಕಾಣ್ತೀವಿ. ಅದು 352 ಆರ್ಟಿಕಲ್ 356 ಮತ್ತೆ 360. ಹಣಕಾಸಿನ ಅಂತ ಬಂದಾಗ 360 ಆಗಿರ್ಬೋದು. ಹಾಗೆ ರಾಜ್ಯದ್ದು ಅಂತ ಬಂದಾಗ 356ನೇ ವಿಧಿಯಾಗಿರುತ್ತೆ. ಹಾಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಬಂದಾಗ ಅದು ಆರ್ಟಿಕಲ್ 352 ಆಗಿರುತ್ತೆ ನೋಡ್ರಿ. ಒಟ್ಟಾರೆಯಾಗಿ ಏನಾಗತ್ತಂದ್ರೆ 3 ತುರ್ತು ಪರಿಸ್ಥಿತಿಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಇನ್ನು ಇದುವರೆಗೆ ಏನಾಗತ್ತಂದ್ರೆ ಈ ಒಂದು ಆರ್ಥಿಕ ಅಥವಾ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿಲ್ಲ. ಬಟ್ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಒಟ್ಟಾರೆಯಾಗಿ 3 ಬಾರಿ ನಾವು ಕಾಣ್ತೀವಿ. ಹಾಗೆ ರಾಜ್ಯಗಳು ಅಂತ ಬಂದಾಗ ಒಂದು ಡಿಫ್ರೆಂಟ್ ರಾಜ್ಯಗಳಲ್ಲಿ ಡಿಫ್ರೆಂಟ್ ಆಗಿ ಕೆಲವೊಂದರಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ರಾಜ್ಯಗಳ ತುರ್ತು ಪರಿಸ್ಥಿತಿ ವಿಧಿಸಲಾಗಿಲ್ಲ. ಕೆಲವೊಂದರಲ್ಲಿ ಏನಾಗುತ್ತಪ್ಪ ಅಂದ್ರೆ ಇನ್ನೂ ರಾಜ್ಯಗಳ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಮುಂದುವರಿತಾ ಇದೆ. ಎಷ್ಟು 6 ತಿಂಗಳಿಗೆ ಮಾತ್ರ ಇವರು ಮುಂದುವರಿಸಬಹುದು. ತೂಗಾಡುವ ಸಂಸತ್ ಎಂದು ಕರೆಯಲಾಗುವ ಸನ್ನಿವೇಶ ಯಾವುದು ಅಂತ ಕೇಳಿದ್ದಾರೆ. ತೂಗಾಡುವ ಸಂಸತ್ ಅಂತೇಳಿ ಕರೆಯಲ್ಪಡುವಂತಹ ಒಂದು ಸನ್ನಿವೇಶ ಯಾವುದಪ್ಪ ಅಂತ ಕೇಳಿದ್ದಾರೆ. ಯಾವುದೊಂದು ರಾಜಕೀಯ ಪಕ್ಷವು ಬಹುಮತ ಪಡೆಯದಿದ್ದಾಗ ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಜ್ಯಪಾಲ ಅಥವಾ ಈ ಒಂದು ಸ್ಪೀಕರ್ ಏನ್ ಮಾಡ್ತಾರಪ್ಪ ಅಂದ್ರೆ ಯಾರಿಗಾದ್ರೂ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಗೌರ್ಮೆಂಟ್ ಅನ್ನು ಫಾರ್ಮೇಷನ್ ಮಾಡುವುದಕ್ಕೆ ಆಹ್ವಾನವನ್ನ ನೀಡ್ತಾರೆ. ಬಟ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಮೆಜಾರಿಟಿ ಹೊಂದಿಲ್ಲಪ್ಪ, ಯಾವುದೇ ಪಕ್ಷ ಏನಾಗುತ್ತಪ್ಪ ಅಂದ್ರೆ ಮೆಜಾರಿಟಿನ ಹೊಂದಿಲಾರ್ದಾಗ ಅಂತಹ ಒಂದು ಸನ್ನಿವೇಶ ಏನಂತ ಕರೀತಾರೆ ತೂಗಾಡುವ ಸಂಸತ್ ಅಂತೇಳಿ ಕರೆಯಲಾಗುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ಕಾಯಿದೆಯ ಸಹಾಯದಿಂದ ಭಾರತೀಯರ ಮೂಲಭೂತ ಹಕ್ಕುಗಳ ನಿರಾಕರಣೆಯಾದಾಗ ಸುಪ್ರೀಂ ಕೋರ್ಟಿನ ಮೂಲಕ ಅವುಗಳನ್ನು ಮರಳಿ ಪಡೆಯಬಹುದು ಅಂತೇಳಿ ಹೇಳಿದಾನೆ. ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ಕಾಯಿದೆಯ ಸಹಾಯದಿಂದ ಭಾರತೀಯರ ಮೂಲಭೂತ ಹಕ್ಕುಗಳು ಏನಾಗತ್ತಪ್ಪ ಅಂದ್ರೆ ನಿರಾಕರಣೆ ಆದಾಗ ಇದನ್ನ ಆ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟಿಗೆ ಯಾವ ರೀತಿ ಮೂಲಕ ಅಥವಾ ಯಾವ ಮೂಲಕ ಪಡೆಯಬಹುದಪ್ಪ ಅಂದ್ರೆ ಆರ್ಟಿಕಲ್ 32 ನೋಡ್ರಿ. ಇದು ಮೂಲಭೂತ ಹಕ್ಕುಗಳಲ್ಲಿ ಬರುತ್ತೆ. 41 ಬರದೇ ಇಲ್ಲ, ರಾಜನಿರ್ದೇಶಕ ತತ್ವಗಳು, ಹಾಗಾಗಿ ತೆಗೆದಾಕ್ಬಿಟ್ರಿ. 14 ಸ್ವತಂತ್ರ ಅವನ್ನ ಹೇಳುತ್ತೆ, ಹಾಗಾಗಿ ಇದು ಕೂಡ ತೆಗಿರಿ. ಈ 32 ಏನಾಗುತ್ತಪ್ಪ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ನಿಮ್ಮ ಒಂದು ಮೂಲಭೂತ ಹಕ್ಕುಗಳು ಏನಾದ್ರೂ ಕಸಿದುಕೊಂಡಾಗ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಅದನ್ನ ಮರಳಿ ಪಡೆಯಬಹುದು ಅಂತೇಳಿ ಹೇಳುತ್ತೆ. ಈ ಕೆಳಗಿನವುಗಳಲ್ಲಿ ಸಂಸತ್ ಸದನಗಳು ತಮ್ಮ 2/3 2/3 ಮತಗಳಿಂದ ಯಾವ ಅಧಿಕಾರವನ್ನು ಚಲಾಯಿಸಬಹುದು ಅಂತೇಳಿ ಕೇಳಿದ್ದಾರೆ. ಸಂಸತ್ತಿಗೆ 2/3 ತಮ್ಮ ಒಂದು ಮತಗಳ ಮೂಲಕ ಯಾವ ಒಂದು ಅಧಿಕಾರವನ್ನು ಚಲಾಯಿಸಬಹುದು ಅಂತ ಕೇಳಿದ್ದಾರೆ. ಒಂದು ರಾಜ್ಯದಲ್ಲಿ ಅಧ್ಯಕ್ಷರ ಆಳ್ವಿಕೆಯನ್ನು ತರಬಹುದು, ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿಗೊಳಿಸಬಹುದು, ಪ್ರಧಾನಮಂತ್ರಿಗಳನ್ನು ಅವರ ಮಂತ್ರಿಮಂಡಲದೊಂದಿಗೆ ಉಚ್ಚರಿಸಬಹುದು, ದೇಶದಲ್ಲಿ ತುರ್ತು ಪರಿಸ್ಥಿತಿ ತರಬಹುದು. 35 ಇದರಲ್ಲಿ ಏನ್ ಮಾಡ್ಬೋದಪ್ಪ? ಇಲ್ಲಿ 61ನೇ ವಿಧಿ ಏನ್ ಹೇಳ್ತದಪ್ಪ ಅಂತಂದ್ರೆ ಇದು ಒಂದು ದೇಶದಲ್ಲಿ ತುರ್ತು ಪರಿಸ್ಥಿತಿ ಯಾರು ತಗೊಂಡ್ಬರ್ತಾರೆ, ಈ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನಪ್ಪ ಅಂದ್ರೆ ಆಲೋಚನೆ ಮಾಡಿ ಪ್ರಧಾನಮಂತ್ರಿ ಅಫಿಷಿಯಲ್ ಆಗಿ ಏನಾಗತ್ತಪ್ಪ ಪ್ರೆಸಿಡೆಂಟ್ ಅವ್ರಲಿಂದ ಸೈನ್ ತಗೊಂಡಪ್ಪ ಅಂದ್ರೆ ಅವಾಗ ಏನಾಗತ್ತಪ್ಪ ಪ್ರೆಸಿಡೆಂಟ್ ಅವರು ಈ ಒಂದು ದೇಶದಲ್ಲಿ ತುರ್ತು ಪರಿಸ್ಥಿತಿನ ಹೊರಡಿಸಬಹುದು. ಹಾಗಾಗಿ ಏನಾಗತ್ತಪ್ಪ ಅಂದ್ರೆ ಇದು ಕ್ಯಾನ್ಸಲ್ ಆಗುತ್ತಾ. ಅದಾದ ನಂತರ ಏನಾಗತ್ತಪ್ಪ ಅಂದ್ರೆ ನಿಮ್ಗೆ ಈ ಒಂದು ಸಂಸತ್ತಿನ ಸದನದಲ್ಲಿ ಮೆಜಾರಿಟಿಯನ್ನು ಕೇಳ್ತಾರೆ. ಇದನ್ನ ಹೆಚ್ಚಿಗೆ ಹೇಳ್ಕೊಂತ ಹೋದಾಗಲಾಗತ್ತಪ್ಪ ಅಂದ್ರೆ ತುಂಬಾ ಸಮಯವನ್ನು ಹಿಡಿಯುತ್ತೆ. ಹಾಗಾಗಿ ಇದನ್ನ ಇಷ್ಟಲಿಗೆ ಬಿಡ್ತಾ ಇದ್ದೀನಿ. ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ 61ನೇ ವಿಧಿಯ ಪ್ರಕಾರ ಒಂದು ರಾಷ್ಟ್ರಪತಿಯವರ ಇಂಪೀಚ್ಮೆಂಟ್ ಅಂತೇಳಿ ಕರಿತೀವಿ ನಾವು, ಮಹಾಭಿಯೋಗ ಅಂತೇಳಿ ಕರಿತೀವಿ. ಪದಚ್ಯುತಿ ಅನ್ನೋಕ್ಕಿಂತ ಏನಾಗತ್ತಪ್ಪ ಅಂದ್ರೆ ಇದನ್ನ ಇಂಪೀಚ್ಮೆಂಟ್ ಅಂತೇಳಿ ಬಳಸ್ಬೇಕಾಗತ್ತೆ, ಅಥವಾ ರಾಷ್ಟ್ರಪತಿಯವರ ಮಹಾಭಿಯೋಗ ಅಂತೇಳಿ ಕರೆಯಲಾಗತ್ತೆ. ಇವ್ರಿಗೆ ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ಸಂಸತ್ತಿನಲ್ಲಿ 2/3 ಮತಗಳನ್ನ ತೆಗೆದುಕೊಂಡು ಇವರ ಒಂದು ಅಧಿಕಾರವನ್ನ ಚಲಾಯಿಸಬಹುದು, ಅವರ ಅಥವಾ ರಾಷ್ಟ್ರಾಧ್ಯಕ್ಷರನ್ನ ಪದಚ್ಯುತಿಗೊಳಿಸಬಹುದು. ಬಟ್ ಏನಪ್ಪ ಅಂದ್ರೆ ಇನ್ನೂ ಇದುವರೆಗೆ ಭಾರತದ ಒಂದು 1947 ಸ್ವತಂತ್ರ ಆದಾಗಿನಿಂದ ನಾವು ಏನಾದರೂ ಈ ಒಂದು ರಾಷ್ಟ್ರಪತಿಗಳನ್ನ ಕಾಣ್ತೀವಲ್ಲ, ಇದುವರೆಗೂ ಯಾವೊಬ್ಬ ರಾಷ್ಟ್ರಪತಿಗೂ ಕೂಡ ಈ ಒಂದು ಪದಚ್ಯುತಿ ಒಳಗೆ ಪಟ್ಟಿಲ್ಲ. ಈ ಕೆಳಗಡೆ ಯಾವ ಪಟ್ಟಿಯಲ್ಲಿ ಇತ್ತೀಚೆಗೆ ಭಾರತ ಸರ್ಕಾರದಿಂದ ಅಂಗೀಕಾರ ಪಡೆದ 3 ರಾಷ್ಟ್ರ ಭಾಷೆಗಳಾಗಿದ್ದಾವೆ ಅಂತ ಕೇಳಿದ್ದಾರೆ. ಟೋಟಲ್ ಆಗಿ 22 ಭಾಷೆಗಳನ್ನ ನಾವು ಕಾಣ್ತೀವಿ. ಅದರಲ್ಲಿ ಕೊನೆಯದಾಗಿ ಸೇರಿದಂತಹ ಭಾಷೆಗಳು ಯಾವ್ಯಾವ ಅಂತ ಕೇಳಿದ್ದಾರೆ. ಮೊದಲು 18 + 4 22 ಭಾಷೆಗಳನ್ನ ನಾವು ಕಾಣ್ತೀವಿ. ಆದರೆ ಇಲ್ಲಿ ಟೋಟಲ್ ಆಗಿ 3 ಭಾಷೆಗಳನ್ನು ಕೇಳಿದ್ದಾರೆ. ನೇಪಾಳಿ, ಕೊಂಕಣಿ, ಮಣಿಪುರಿ. ನೇಪಾಳಿ, ಮಣಿಪುರಿ, ಪಹಾಡಿ ಬರದೇ ಇಲ್ಲ. ಕೊಂಕಣಿ, ಗುಜರಾತಿ, ನೇಪಾಳಿ. ಹಾಗೇನಪ್ಪ ಅಂದ್ರೆ ಮಣಿಪುರಿ, ಕೊಂಕಣಿ, ಸಂಸ್ಕೃತ. ಇಲ್ಲಿ 36ನೇ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅದು
ನೇಪಾಳಿ, ಕೊಂಕಣಿ ಮತ್ತು ಮಣಿಪುರಿ ಏನಿದೆಯವಲ್ಲ ಈ ಒಂದು ಭಾಷೆಗಳು ಕೊನೆಯದಾಗಿ ಸೇರಿದಂತಹ ಭಾಷೆಗಳು ಆಗಿರ್ತವೆ. ಓಕೆ, ಇದು 92ನೇ ತಿದ್ದುಪಡಿ ಆಗಿರುತ್ತೆ ನೋಡ್ರಿ. ಸಾರಿ, 71ನೇ ತಿದ್ದುಪಡಿ ಮೂಲಕ 1992ರಲ್ಲಿ ಕೊಂಕಣಿ, ಮಣಿಪುರಿ, ನೇಪಾಳಿ ಭಾಷೆಗಳನ್ನು ಸೇರಿಸಲಾಗ್ತದೆ. ಅದಾದ ನಂತರ 2003ರಲ್ಲಿ 92ನೇ ತಿದ್ದುಪಡಿ ಮೂಲಕ ಈ ಒಂದು ಬೋಡೋ, ಡೋಗಿ, ಮೈತಾಲಿ ಮತ್ತು ಸಂತಾಲಿ, ಡೋಗೋ, ಬೋಡೋ, ಮೈತಾಲಿ, ಸಂತಾಲಿ ಒಟ್ಟಾರೆಯಾಗಿ 4 ಭಾಷೆಗಳನ್ನು ಸೇರಿಸಲಾಗುತ್ತೆ. ಇದರ ಮೂಲಕ 22 ಭಾಷೆಗಳು ಆಗ್ತವೆ. ಈ ಕೆಳಗಿನವುಗಳಲ್ಲಿ ಯಾವ ರಕ್ಷಣಾ ತರಬೇತಿ ಕೇಂದ್ರವು ನವದೆಹಲಿಯಲ್ಲಿದೆ ಅಂತ ಕೇಳಿದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ರಾಷ್ಟ್ರೀಯ ಡಿಫೆನ್ಸ್ ಕಾಲೇಜು, ವಾಯುಸೇನಾ ಉಸ್ತುವಾರಿ ಕಮಾಂಡ್, ಡಿಫೆನ್ಸ್ ಸೇವಾ ಸ್ಟಾಫ್ ಕಾಲೇಜ್. 4 ಇದಾವೆ 37ನೇ ಕ್ವಶನ್ಗೆ. ಇದರಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಏನಿದೆಯಲ್ಲ, ರಾಷ್ಟ್ರೀಯ ಡಿಫೆನ್ಸ್ ಕಾಲೇಜು NDAಯಲ್ಲಿ ಬರುತ್ತೆ. ನಿಮಗಿಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದು ಪುಣೆಯಲ್ಲಿ ಬರುತ್ತೆ, ಒಂದು ಕ್ಯಾನ್ಸಲ್ ಆಗುತ್ತೆ. ವಾಯುಸೇನಾ ಉಸ್ತುವಾರಿ ಕಮಾಂಡ್ ಇಲ್ಲಿ ಬರೋದಿಲ್ಲ. ಹಾಗೆ ಡಿಫೆನ್ಸ್ ಸೇವಾ ಸ್ಟಾಫ್ ಕಾಲೇಜ್ ಇಲ್ಲ, ಇದು ಖಡಕ್ ವಾಸ್ಲಾದಲ್ಲಿ ಬರುತ್ತೆ. ಹಾಗಾದ್ರೆ ರಾಷ್ಟ್ರೀಯ ಡಿಫೆನ್ಸ್ ಕಾಲೇಜ್ ಏನಿದೆಯಲ್ಲ, ನ್ಯಾಷನಲ್ ಡಿಫೆನ್ಸ್ ಕಾಲೇಜ್, ಇದು ನವದೆಹಲಿಯಲ್ಲಿ ಬರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವ ಅಂಗದಿಂದ ನೇತ್ಯಾತ್ಮಕ ಮತದಾನದಿಂದ ನಿರ್ಣಯಗಳು ಶಾಸನಗಳಾಗಲು ತಡೆಯಲ್ಪಡುತ್ತವೆ ಎಂದು ಕೇಳಿದ್ದಾನೆ. 39ನೇ ಕ್ವಶನ್. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಭದ್ರತಾ ಸಮಿತಿ. ಭದ್ರತಾ ಸಮಿತಿ ಯಾವ್ದಾದ್ರು ಬರ್ತಪ್ಪ, ಯುನೈಟೆಡ್ ನೇಷನ್ಸ್ ಅಲ್ಲಿ ಬರುತ್ತೆ ನೋಡ್ರಿ. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ 6 ಅಂಗಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಭದ್ರತಾ ಸಮಿತಿ ಆಗಿರ್ಬೋದು, ಸಾಮಾನ್ಯ ಸಭೆ, ಜನರಲ್ ಅಸೆಂಬ್ಲಿ ಅಂತೇಳಿ ಕರೆಯಲಾಗುತ್ತೆ, ಸಾಮಾಜಿಕ ಮತ್ತು ಆರ್ಥಿಕ ಸಭೆ ಆಗಿರ್ಬೋದು, ಧರ್ಮದರ್ಶಿ ಮಂಡಳಿ ಅಂತೇಳಿ ಕರಿತೀವಿ. ಹೀಗೆ ಏನಾಗುತ್ತೆ ಒಟ್ಟಾರೆಯಾಗಿ 6 ಒಂದು ಅಂಗಗಳನ್ನು ನಾವು ಪ್ರಮುಖ ಅಂಗಗಳನ್ನು ನಾವಿಲ್ಲಿ ಕಾಣ್ತೇವೆ. ಪ್ರಜಾಪ್ರಭುತ್ವದ ಯಶಸ್ಸು ಇದರ ಮೇಲೆ ಅವಲಂಬಿತವಾಗಿದೆ ಅಂತ ಕೇಳಿದ್ದಾರೆ. ಜನರ ಜೀವನ ಮಟ್ಟ, ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಉನ್ನತಿ ಸಾಧನೆ, ದೇಶದ ಜನರ ಸಂಪೂರ್ಣ ಸಾಕ್ಷರತೆ, ಸಾರ್ವಜನಿಕ ಸಮಾರಂಭಗಳಲ್ಲಿ ಜನರಿಯ ಒಂದು ಸಕ್ರಿಯ ಪಾತ್ರ. ಪ್ರಜಾಪ್ರಭುತ್ವ ಅಂತೇಳಿ ಯಶಸ್ಸನ್ನ, ಪ್ರಜಾಪ್ರಭುತ್ವ ಅಂತಂದ್ರೇನು, ಜನರಿಗೋಸ್ಕರ ಜನರಿಂದ ಅಂತೇಳಿ ಹೇಳಲಾಗತ್ತೆ. ಹಾಗಾದ್ರೆ 38 ಏನಾಗತ್ತಪ್ಪ ಅಂದ್ರೆ ಪ್ರಜಾಪ್ರಭುತ್ವದ ಯಶಸ್ಸು ಇದರ ಮೇಲೆ ಅವಲಂಬಿತ ಅಂದ್ರೆ ದೇಶದ ಜನರ ಒಂದು ಸಂಪೂರ್ಣ ಸಾಕ್ಷರತೆ ಮೇಲೆ ಇದು ಅವಲಂಬನೆ ಆಗಿರುತ್ತೆ. ದಿಶಾ ಎಂಬ ಸ್ವಯಂ ಪ್ರೇರಿತ ಸಂಸ್ಥೆಯು ಉತ್ತರ ಪ್ರದೇಶದಲ್ಲಿ ಈ ಕೆಳಗಿನ ಯಾವ ಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸುತ್ತಿದೆಯಪ್ಪ ಅಂದ್ರೆ ಅದು ದೇಶದಾದ್ಯಂತ ಅನಕ್ಷರತೆಯ ನಿರ್ಮೂಲನೆಗಾಗಿ ಇದು ಶ್ರಮಿಸ್ತಾ ಇದೆ. ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ 2 ಕಾಯ್ದೆಗಳು ಕೆಲವು ಜಾತಿಗಳನ್ನು ಹಿಂದುಳಿದ ಜಾತಿ ಮತ್ತು ಪಂಗಡಗಳೆಂದು ಪರಿಗಣಿಸಿದಂತೆ ಕೇಳಿದ್ದಾರೆ. ಯಾವ್ದಪ್ಪ? 41ನೇ ಕ್ವಶನ್ಗೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಕಾಯ್ದೆ 341ರಿಂದ 342. ಇದೇನಾಗತ್ತಪ್ಪ ಹಿಂದುಳಿದ ಜಾತಿ, ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಪಂಗಡಗಳೆಂದು ಪರಿಗಣಿಸಲಾಗಿದೆ. ಸಮಭಾಜಕ ವೃತ್ತದ ಎರಡೂ ಕಡೆಗಳಲ್ಲಿ 50 ಡಿಗ್ರಿ ಉತ್ತರ ಮತ್ತು 50 ಡಿಗ್ರಿ ದಕ್ಷಿಣಗಳಲ್ಲಿ ಕಂಡುಬರುವ ಪ್ರದೇಶ ಯಾವುದೆಂದರೆ ಅಂತ ಕೇಳಿದಾನೆ. ಉಷ್ಣವಲಯ ಮರುಭೂಮಿ ಪ್ರದೇಶ, ಡೋಲ್ಡ್ರಮ್ ಪ್ರದೇಶ, ತೈಗ ಪ್ರದೇಶ, ಉಷ್ಣವಲಯದ ಮಾನ್ಸೂನ್ ಪ್ರದೇಶ. ಇಲ್ಲಿ ಈ ಒಂದು ಪ್ರದೇಶವನ್ನ 50 ಡಿಗ್ರಿಯಿಂದ 50 ಡಿಗ್ರಿ ಅಂತ ಕರಿತೇವ, ಇದನ್ನ ಡೋಲ್ಡ್ರಮ್ ಪ್ರದೇಶ ಅಂತೇಳಿ ಕರಿತೀವಿ. ಮಸಾಯಿ, ಕಿಕುಯಸ್ ಮತ್ತೆ ಹಾಸಸ್ ಜನಾಂಗಗಳು ವಾಸಿಸುವ ಹುಲ್ಲುಗಾವಲುಗಳಾವುದು ಅಂತ ಕೇಳಿದ್ದಾರೆ. ಮಸಾಯಿ, ಕಿಕುಸಿಸ್ ಮತ್ತು ಹಾಸಸ್ ಜನಾಂಗಗಳು ವಾಸಿಸುವಂತಹ ಒಂದು ಹುಲ್ಲುಗಾವಲಿನ ಪ್ರದೇಶ ಅಂತ ಕೇಳಿದ್ದಾರೆ. ಆಫ್ರಿಕಾದ ಸವರ್ಣ ಹುಲ್ಲುಗಾವಲುಗಳು, ವೆನೆಜುವೆಲಾದ ಲಿನಿನಸ್ ಹುಲ್ಲುಗಾವಲುಗಳು, ಬ್ರೆಜಿಲ್ನ ಕಂಪಾಸ್ ಆಗಿರ್ಬೋದು, ಅರ್ಜೆಂಟೈನಾದ ಪಂಪಾಸ್. ಇದನ್ನ ಒಂದು ಕೋಡ್ ಇದೆ, ಬ್ರೇಕಪ್ ನೋಡ್ರಿ. ಬ್ರೇಕಪ್ ಬ್ರೆಜಿಲ್ದು ಕಂಪಾಸ್ ಬ್ರೇಕಪ್, ಅರ್ಜೆಂಟೈನಾದ ಪಂಪಾಸ್ ನೋಡ್ರಿ. ಹಾಗಾಗಿ ಮಸಾಯಿ, ಕಿಕುಯಸ್ ಮತ್ತು ಹಾಸಸ್ ಜನಾಂಗಗಳು ಎಲ್ಲಿ ಕಂಡು ಬರ್ತಾರಂತ ನೀವು ಏನಾದ್ರು ತಿಳ್ಕೊಂಡಿದ್ರಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಆಗಿ ಕಾಣ್ಬೋದು. ಒಂದು ಮಸಾಯಿ ಜನಾಂಗಗಳು ಕಂಡು ಬರೋದು ಆಫ್ರಿಕಾದಲ್ಲಿ ಕಂಡು ಬರ್ತಾರೆ. ಹಾಗಾಗಿ ವೆನೆಜುವೆಲಾ ಆಫ್ರಿಕಾದಲ್ಲಿ ಬರಲ್ಲ, ಬ್ರೆಜಿಲ್ ಬರಲ್ಲ, ಅರ್ಜೆಂಟೈನಾ ಬರಲ್ಲ. ಹಾಗಾಗಿ ಆಫ್ರಿಕಾದ ಸಮನ ಹುಲ್ಲುಗಾವಲಲ್ಲಿ ಏನಪ್ಪ ಅಂದ್ರೆ ಈ ಒಂದು ಮಸಾಯಿ ಜನಾಂಗ
ಮತ್ತೇನಪ್ಪ ಅಂದ್ರೆ ಕ್ಯುಕಿಯಸ್ ಜನಾಂಗ, ಆಸಸ್ ಜನಾಂಗಗಳನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವಿಲ್ಲಿ ಆಫ್ರಿಕನ್ ಕಾಂಟಿನೆಂಟ್ ಸೀರೀಸ್ ಅನ್ನ ನೋಡ್ತಾ ಇದ್ವಿ ಭೂಗೋಳ ವಿಜ್ಞಾನದಲ್ಲಿ. ಅಲ್ಲಿ ಇದರೊಂದು ಪ್ರಶ್ನೆಗಳನ್ನ ಕಾಣ್ತಾರೆ. ಕೇವಲ ನೀವು ಇಲ್ಲಿ ಪ್ರೌಢಶಾಲಾ ಶಿಕ್ಷಣ ಅಂತ ತಕ್ಷಣ ನೀವು 8th 9th 10th ಅಥವಾ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದುವ ಒಂದು ಅವಶ್ಯಕತೆ ಅಷ್ಟೇ ಅಲ್ಲ. ಅದರ ಜೊತೆ ನೀವು 6th ಸ್ಟ್ಯಾಂಡರ್ಡ್ನಿಂದ 12th ಸ್ಟ್ಯಾಂಡರ್ಡ್ ವರೆಗೆ ಸಂಪೂರ್ಣ ಒಂದು ಲೈನ್ ಬೈ ಲೈನ್ ಅನ್ನ ಓದಿರ್ಬೇಕು. 44ನೇದು, ಅಗಾಧ ಪ್ರಮಾಣದಲ್ಲಿ ಮರ ಕಡಿಯುವಿಕೆಯನ್ನು ಈ ಕೆಳಕಳಿಸಿರುವ ಯಾವ ಒಂದು ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗುವುದಿಲ್ಲ ಗುರುತಿಸಿ ಅಂತ ಕೇಳಿದ್ದಾರೆ. 44ನೇ ಕ್ವಶನ್, ಅಗಾಧ ಪ್ರಮಾಣದಲ್ಲಿ ಮರ ಕಡಿಯುವಿಕೆಯನ್ನು ಈ ಕೆಳಕಾಣಿಸಿರುವ ಯಾವ ಒಂದು ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಭಾರತ, ಸುಡಾನ್, ರಷ್ಯಾ, ಫಿನ್ಲ್ಯಾಂಡ್. ಭಾರತದಲ್ಲಿ ಏನಾಗುತ್ತಪ್ಪ ಮರ ಕಡಿಯುವಿಕೆಯನ್ನು ಅಭಿವೃದ್ಧಿ ಪಡಿಸಲಾಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಮರವನ್ನ ಬೆಳೆಸಿ ಅಂತೇಳಿ ನಾವು ಹೆಚ್ಚಿನ ಒಂದು ಒತ್ತನ್ನು ನೀಡಲಾಗುತ್ತೆ. ಯಾಕಪ್ಪ ಅಂತಂದ್ರೆ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಬ್ಯಾಲೆನ್ಸ್ ಮಾಡುವುದಕ್ಕೆ ಎಷ್ಟು ಬೇಕಲ್ಲ 33% ನಿಮ್ಗೆ ಫಾರೆಸ್ಟ್ ಏರಿಯಾ ಬೇಕು. ಬಟ್ ಅಷ್ಟು ನಮ್ಗೆ ಏನಾಗಪ್ಪ ಅಂದ್ರೆ ಫಾರೆಸ್ಟ್ ಏರಿಯಾ ಇಲ್ಲ ನಮ್ಮ ಭಾರತ ದೇಶದಲ್ಲಿ. ಹಾಗಾಗಿ ಮರ ಕಡಿಯುವಿಕೆ ಇಲ್ಲಿ ಉತ್ತೇಜನ ಮಾಡೋದಿಲ್ಲ. ಈ ಕೆಳಗಿನವುಗಳಲ್ಲಿ ಭೂ ಮಾರುತಗಳು ಯಾವ ದಿಕ್ಕನ್ನು ಬದಲಿಸಿ ನೈಋತ್ಯ ಮಾನ್ಸೂನ್ ಮಾರುತಗಳಾಗ್ತವೆ ಅಂತ ಕೇಳಿದಾರೆ. 45ನೇ ಕ್ವಶನ್ಗೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಗ್ನೇಯ ವಾಣಿಜ್ಯ ಮಾರುತಗಳು ಏನಪ್ಪ ಅಂದ್ರೆ ತಮ್ಮ ಒಂದು ದಿಕ್ಕನ್ನು ಬದಲಿಸಿ ನೈಋತ್ಯ ದಿಕ್ಕಿಗೆ ಬರ್ತವೆ. ಇಂಡಿಯಾ ಮ್ಯಾಪ್ ಇದೆ ನೋಡ್ರಿ ಈ ತರ. ಇದು ವಾವ್ ಆಂಟಿ ಇದು ನೈಋತ್ಯ ದಿಕ್ಕು. ಇವೇನಾಗತ್ತಪ್ಪ ಅಂತಂದ್ರೆ ಈ ಕೆಳಗಿನಲ್ಲಿ ಯಾವ ಭೂಮಾರುತಗಳು ಯಾವ ದಿಕ್ಕನ್ನು ಬದಲಿಸಿ ನೈಋತ್ಯ ಮಾನ್ಸೂನ್ ಮಾರುತಗಳಾಗ್ತವೆ ಅಂತ ಕೇಳಿದ್ದಾರೆ. ನೈಋತ್ಯ ಮಾನ್ಸೂನ್ ಯಾವಾಗ ಆಗ್ತವಪ್ಪ ಅಂದ್ರೆ ಈ ಒಂದು ಆಗ್ನೇಯ ವಾಣಿಜ್ಯ ಮಾರುತಗಳು ಈ ರೀತಿಯಾಗಿ ಬರ್ತವೆ. ಇವು ಬಂದೇನಾಗತ್ತಪ್ಪ ನೆಕ್ಸ್ಟ್ ಇವು ಭಾರತಕ್ಕೆ ಮಾನ್ಸೂನ್ ಮೂಲಕ ಎಂಟ್ರಿ ಆಗ್ತವೆ. 75% ರೈನ್ಫಾಲ್ ಏನಿದೆಯಲ್ಲ ನಮಗೆ ಈ ಒಂದು ಮಾನ್ಸೂನ್ ಮೂಲಕನೇ ಮಳೆಯನ್ನ ಪಡೆಯಲಾಗುತ್ತೆ. ಜೂನ್ ಟು ಸೆಪ್ಟೆಂಬರ್ ಇದು ನೈಋತ್ಯ ಮಾನ್ಸೂನ್ ಅಂತೇಳಿ ಕರೆಯಲಾಗುತ್ತೆ. ಹಾಗೆ ರಿಟರ್ನಿಂಗ್ ವಿಂಡ್ಸ್ ಏನಿದೆಯಲ್ಲ ಅದು ಈಶಾನ್ಯ ಮಾರುತಗಳು ಅಂತೇಳಿ ಕರೆಯಲಾಗುತ್ತೆ. 46ನೇದು, ಬೇಟೆಗಾರಿಕೆ, ಮೀನುಗಾರಿಕೆ ಮತ್ತು ಮರ ಕಡಿಯುವಿಕೆ ಮುಂತಾದವು ಯಾವ ಒಂದು ಉದ್ಯಮದಲ್ಲಿ ಬರುತ್ತವೆ ಅಂತ ಕೇಳಿದ್ದಾರೆ. ಇದೇನಪ್ಪ ಅಂದ್ರೆ ಮೂಲತಃ ಬೇಟೆಗಾರಿಕೆ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಮರ ಕಡಿಯುವಿಕೆ ಆಗಿರ್ಬೋದು, ಇದು ಕೃಷಿ ವಲಯದಲ್ಲಿ ಬರುತ್ತೆ. ಅಂದ್ರೆ ಪ್ರಾಥಮಿಕ ವಲಯದಲ್ಲಿ ನಾವು ಇದನ್ನ ಕಾಣುತ್ತೇವೆ. ದ್ವಿತೀಯ ಬರೋದಿಲ್ಲ, ತೃತೀಯ ಬರೋದಿಲ್ಲ. ಹಾಗಾಗಿ ಸ್ವಂತ ಉದ್ಯಮ ಮತ್ತು ಮೂಲತಃ ಬಗೆಯ ಉದ್ಯಮ ಅಂತೇಳಿದೆ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಇಲ್ಲಿ ಪ್ರಾಥಮಿಕ ವಲಯ, ಮೂಲತಃ ಬಗೆಯ ಉದ್ಯಮ ಅಂತೇಳಿ ಕೂಡ ಇದನ್ನು ಕರೆಯಲಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಈ ಕೆಳಗೆ ಕೊಟ್ಟಿರುವ ಹುಲ್ಲುಗಾವಲುಗಳು ಜೋಡಿಗಳಲ್ಲಿ ಒಂದು ಸರಿ ಹೊಂದಿಲ್ಲ, ಅದನ್ನು ಗುರುತಿಸಿ ಅಂತ ಕೇಳುತ್ತೆ. ಸೌತ್ ಆಫ್ರಿಕಾದಲ್ಲಿ ಸವನ್ನ ಬರುತ್ತೆ, ಆಸ್ಟ್ರೇಲಿಯಾದಲ್ಲಿ ಡೌನ್ ಕರೆಕ್ಟ್ ಆಗಿದೆ, ಯುರೇಷಿಯಾದಲ್ಲಿ ಇದೆಯಲ್ಲ ಒಂದು ಸ್ಟೆಪಿಸ್ ಅಂತ ಹೇಳಿದೆ. ಹಾಗೆ ಈ ಒಂದು ದಕ್ಷಿಣ ಅಮೆರಿಕದಲ್ಲಿ ಪುಸ್ಟಿಸ್. 47ನೇ ಕ್ವಶನ್. ಹಾಗಾದ್ರೆ ಇಲ್ಲಿ ದಕ್ಷಿಣ ಅಮೆರಿಕದಲ್ಲಿ ಏನಪ್ಪ ಅಂದ್ರೆ ಪುಸ್ಟಿಸ್ ಹುಲ್ಲುಗಾವಲು ಬರೋದಿಲ್ಲ. ಒಂದು ಯುರೇಷಿಯಾದಲ್ಲಿ ಯಾವುದಪ್ಪ ಅಂದ್ರೆ ಸ್ಟೆಪಿಸ್ ಹುಲ್ಲುಗಾವಲನ್ನು ನೋಡ್ತೀವಿ. ದಕ್ಷಿಣ ಆಫ್ರಿಕಾದಲ್ಲಿ ವೈಲ್ಡ್ ಮತ್ತು ಸಮನ್ನ ಹುಲ್ಲುಗಾವಲನ್ನು ನಾವು ಕಾಣ್ತೀವಿ. ಹಾಗೆ ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಅನ್ನು ನೋಡ್ತೀವಿ. ಹಾಗೆ ನಾರ್ತ್ ಅಮೆರಿಕದಲ್ಲಿ ಅಂದ್ರೆ ಉತ್ತರ ಅಮೆರಿಕದಲ್ಲಿ ಪ್ರೈರಿ ಹುಲ್ಲುಗಾವಲನ್ನು ನಾವು ಕಾಣ್ತೀವಿ. ಅದರ ಜೊತೆ ಏನಪ್ಪ ಅಂದ್ರೆ ದಕ್ಷಿಣ ಅಮೆರಿಕದ ಇಲ್ಲಿ ಬ್ರೆಜಿಲ್ ಅಂತೇಳಿ ಬರುತ್ತೆ. ಬ್ರೇಕಪ್ ಅಂತೇಳಿ ನೋಡಿದ್ವಿ ಅವಾಗ. ಇಲ್ಲಿ ಕಂಪಾಸ್ ಅನ್ನ ನೋಡ್ತೀವಿ. ಹಾಗೆ ಅರ್ಜೆಂಟೈನಾದಲ್ಲಿ ಪಂಪಾಸ್ ಹುಲ್ಲುಗಾವಲನ್ನು ನೋಡ್ತೀವಿ. ಹಂಗೇರಿ ಬರುತ್ತಲ್ಲ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಇದು ಪುಸ್ಟಿಸ್ ಹುಲ್ಲುಗಾವಲನ್ನ ನಾವಲ್ಲಿ ಕಾಣುತ್ತೇವೆ. ವಿದೇಶಿ ವಿನಿಮಯ ಗಳಿಸುವುದಕ್ಕಾಗಿ ಮುಖ್ಯವಾಗಿ ಬೆಳೆಯುವ ಬೆಳೆಗಳ ಪಟ್ಟಿಯನ್ನ ಗುರುತಿಸಿ. ವಾಣಿಜ್ಯ ಬೆಳೆಗಳನ್ನು ಬೆಳೆದಾಗ ಮಾತ್ರ ವಿದೇಶಿ ವಿನಿಮಯ ಗಳಿಸುವುದಕ್ಕೆ ಸಾಧ್ಯ ಆಗತ್ತೆ. ಹಾಗಾದ್ರೆ ಭತ್ತ, ಕಾಫಿ, ಟೀ ಇವನ್ನೆಲ್ಲ ಏನಂತ ಕರಿತೀವಿ ನಾವು ಪಾನೀಯ ಬೆಳೆಗಳು ಅಥವಾ ಇಂಡೈರೆಕ್ಟ್ ಪಾನೀಯ ಬೆಳೆಗಳಂತ ಕೂಡ ಕರೆಯಲಾಗುತ್ತೆ. ಹಾಗೆ ಇದನ್ನು ವಾಣಿಜ್ಯ ಬೆಳೆಗಳಂತೇಳಿ ಕರೆಯಲಾಗುತ್ತೆ. 49. ಈ ಕೆಳಗಿನವುಗಳಲ್ಲಿ 1954ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಚೌವಣ್ ಲಾಯ್ ಅವರು ಮಾಡಿಕೊಂಡ ಒಪ್ಪಂದವು ಯಾವುದು ಅಂತೇಳಿ ಕೇಳಿದ್ದಾರೆ. 49 ಏನಪ್ಪ ಅಂದ್ರೆ ಇವು ಪಂಚಶೀಲ ಸೂತ್ರವನ್ನು ಪಾಲಿಸಲು ತೀರ್ಮಾನವನ್ನ ಕೈಗೊಳ್ತವೆ. 50ನೇ ಕ್ವಶನ್. ಗ್ರಹಗಳು ತಮ್ಮದೇ ಆದ ಪಥದಲ್ಲಿ ಚಲಿಸುತ್ತಿರುವುದು ಯಾವ ಅಂಶದಿಂದ ಅಂದ್ರೆ ಅದು ಗುರುತ್ವಾಕರ್ಷಣ ಬಲ ಇರುತ್ತೆ. ಬೇಸಿಕ್ ಕಾನ್ಸೆಪ್ಟ್ ಇದು. ಗುರುತ್ವಾಕರ್ಷಣ ಮತ್ತು ಮಧ್ಯಮದಿಂದ ಹೊರಹೊಮ್ಮುವ ಶಕ್ತಿಗಳು
ಬೇಸಿಕ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಗ್ರಹ ತನ್ನ ಒಂದು ಕಕ್ಷದಲ್ಲೇ ಸುತ್ತುವಂತಹ ಕಾರಣ ಯಾವುದಪ್ಪ ಅಂದರೆ ಬೇಸಿಕ್ ಕಾನ್ಸೆಪ್ಟ್. ಮೊದಲು ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಅದು ಗುರುತ್ವಾಕರ್ಷಣ ಬಲ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇಷ್ಟು ಒಟ್ಟಾರೆಯಾಗಿ 50 ಕ್ವಶನ್ಸ್ ನೋಡಿದ್ವಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ 100 ಕ್ವಶನ್ಸ್ ನೋಡೋಣ ಅಂತ. ಅಂದರೆ ಉಳಿದ ಒಂದು 50 ಕ್ವಶನ್ಸ್ಗಳನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ತಿಳಿಸೋಣ. ಹಾಗಾಗಿ ನೆಕ್ಸ್ಟ್ ಒಂದು ವಿಡಿಯೋದ ನೋಟಿಫಿಕೇಶನ್